ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಇಂದು ನಮ್ಮೆದುರು ಡಾಕ್ಟರ್ ಎನ್ ಕೃಷ್ಣಮೂರ್ತಿ ಅವರಿದ್ದಾರೆ. ಇವರು ಮೈಸೂರಿನವರು. ಕೇಂದ್ರ ಆಹಾರ ಸಂಶೋಧನಾ ಸಂಸ್ಥೆಯಲ್ಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟಬಲ್ಸ್ ಆ್ಯಂಡ್ ಪ್ಲಾಂಟೇಷನ್ ಪ್ರಾಡಕ್ಟ್ಸ್ ವಿಭಾಗದಲ್ಲಿ ಹಿರಿಯ ವಿಜ್ಞಾನಿಯಾಗಿ 37 ವರ್ಷ ಕೆಲಸ ಮಾಡಿ ನಿವೃತ್ತರಾಗಿದ್ದಾರೆ. ಅನಂತರ ಡಿಪ್ಲೊಮಾ ಇನ್ ನ್ಯಾಚುರೋಪತಿ ಆ್ಯಂಡ್ ಯೋಗ ಅನ್ನು ಮೊರಾರ್ಜಿ ದೇಸಾಯಿ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಚುರೋಪತಿ ಆ್ಯಂಡ್ ಯೋಗ, ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಹಾಗೂ PG ಡಿಪ್ಲೊಮಾ ಇನ್ ಯೋಗ ಸಂಸ್ಕೃತ ವಿಶ್ವವಿದ್ಯಾನಿಲಯ ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ನಿವೃತ್ತಿಯ ನಂತರ ಯೋಗಾಚಾರ್ಯರಾಗಿ ಆಸಕ್ತರಿಗೆ ದಿನವೂ ಯೋಗವನ್ನು ಹೇಳಿಕೊಡ್ತಾ ಇದ್ದಾರೆ. ಜಿಲ್ಲಾ ಪ್ರಾಕೃತಿಕ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಪ್ರಕೃತಿ ಚಿಕಿತ್ಸೆಯ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಾರೆ. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ಅವರನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ. ನಮಸ್ಕಾರ ಡಾಕ್ಟರ್ ಎನ್ ಕೃಷ್ಣಮೂರ್ತಿ ಅವರೇ. ನಮಸ್ಕಾರ. ನೀವು ವಿಜ್ಞಾನಿಯಾಗಿದ್ದೀರಾ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಹೊಂದಿರುವವರು. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ ಹೇಗೆ ನೋಡಬೇಕು ಅಂತ ಸಲಹೆ ನೀಡ್ತೀರಾ? ನನಗೆ ಇದಕ್ಕೆ ಮುಖ್ಯವಾಗಿ ಪ್ರೇರಣೆ ಬಂದಿದ್ದು ನಮ್ಮ ತಾತ ಅವರಿಂದ. ಸೂರ್ಯನಾರಾಯಣ ರಾವ್ ಅಂತ ಪ್ಯಾಲೇಸಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಅವರು 100 ವರ್ಷ ಬದುಕಿದ್ರು. ಅವರಿಗೆ ಒಂದು ಹಲ್ಲು ಬಿದ್ದಿರಲಿಲ್ಲ. ಕೊನೆಯವರೆಗೂ ಒಳ್ಳೆಯ ದೃಢವಾದ ಶರೀರವನ್ನು ಹೊಂದಿದ್ದರು. ಅವರಿಂದ ನಾನು ಫಸ್ಟು ಸೂರ್ಯ ನಮಸ್ಕಾರ ಕಲ್ತ್ಕೊಂಡೆ. ಪ್ರತಿ ಭಾನುವಾರ ಮಾಡ್ತಾಯಿದ್ವಿ. ಅದು ಬರೀ ಭಾನುವಾರ ಮಾಡ್ತಾ ಸಾಲದು, ನಿತ್ಯವೂ ಮಾಡಬೇಕು ಅಂತ ಅದರಲ್ಲಿರ್ತಕ್ಕಂಥ 12 ವಿನ್ಯಾಸಗಳನ್ನು ತೋರಿಸಿ ನನಗೆ ಅವರೇ ಪ್ರಾರಂಭ ಮಾಡಿಸಿದ್ದು. ಅದಾದಮೇಲೆ ನಮ್ಮ ಮನೆಯಲ್ಲಿ 2 ತೆಂಗಿನ ಮರ ಇತ್ತು. ಅದಕ್ಕೆ ಪ್ರತಿ ದಿವಸ 20 ಕೊಡ ನೀರು ಹಾಕಬೇಕು ಅಂತ ನನಗೆ ಹೇಳಿದರು. ಅಲ್ಲಿ ನಲ್ಲಿ ನೀರು ಬರೋದು ಒಂದು 200 ಅಡಿಯಿಂದ ದೂರದಿಂದ 2 ಬೆಂಗೆ ಎತ್ಕೊಂಬಂದು 2 ಗಿಡಕ್ಕೂ 20 ಕೊಡ ನೀರು ಹಾಕಬೇಕು. ಅಲ್ಲಿಂದ ಪ್ರಾರಂಭ ಆಯಿತು. ಇಷ್ಟೇ ಮಾಡಿದ್ರೆ ಸಾಲದು, ನೀನು ಬೇರೆ ಬೇರೆ ಥರದ ಯೋಗವನ್ನು ಕಲಿಬೇಕು ಅಂತ ಅವರೇ ನನ್ನನ್ನು ಯೋಗಕ್ಕೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಅವರು ಯೋಗ ಶಾಲೆಯಲ್ಲಿದ್ದರಾ? ಇಲ್ಲ, ಅವರೇ ಸ್ವಂತ ಮಾಡಿ. ಅವ್ರ ಸ್ನೇಹಿತರು ರಾಘವಾಚಾರ್ ಅಂತ ಒಬ್ಬರಿದ್ದರು. ಅವರು ಪ್ಯಾರಿಸಲ್ಲಿದ್ದರು. ಅವರಿಂದ ಸ್ವಲ್ಪ ಕಲ್ತ್ಕೊಂಡು ಅದನ್ನು ನನಗೆ ವಿವರವಾಗಿ ತಿಳಿಸಿದ್ರು. ಸೊ ಅದರಿಂದ ನಾನು ಪ್ರೇರಿತನಾದೆ. ಹಾಗೆ ಸುಮಾರು ಇವಾಗ ನಾನು ನಮ್ಮ ತಾತ ಅವರು ತೀರಿ ಹೋಗಿ 30 ವರ್ಷ ಆಯಿತು. ನಾನು ಆವಾಗಿಂದ ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ. 30 ವರ್ಷ ಮಾಡ್ತಾಯಿದ್ದೇನೆ. ನಾನು ರಿಟೈರ್ ಆದಮೇಲೆ ಬರೀ ನಾನು ಮಾಡಿದ್ರೆ ಸಾಲದು, ಬೇರೆಯವ್ರಿಗೆ ತಲುಪಬೇಕು ಅಂತಂದ್ಬಿಟ್ಟು 2 ಯೋಗ ಶಾಲೆಗಳಲ್ಲಿ ನಾನು ಸೂಕ್ತ ಸಲಹೆಯನ್ನು ಕೊಡ್ತಾ ಇದ್ದೇನೆ. ಒಂದು ಚಾಮುಂಡಿಪುರಮಲ್ಲಿ ಶಂಕರನಾರಾಯಣ ದೇವಸ್ಥಾನ ಅಂತ ಇದೆ. ಅಲ್ಲಿ ಸುಮಾರು ಒಂದು 25-30 ಜನ ಹುಡುಗರು ಬರ್ತಾರೆ. ಅಲ್ಲಿ ಸಂಜೆ ಹೊತ್ತು 5:30 6:00 1 ಗಂಟೆ ಕಾಲ. ಇನ್ನೊಂದು ಶಾಲೆ ವಿದ್ಯಾರಣ್ಯಪುರಮಲ್ಲಿ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನ ಅಂತಿದೆ. ಅಲ್ಲಿ ಅವರು ಹಾಲು ಕೊಟ್ಟಿದ್ದಾರೆ. ಅಲ್ಲಿ ಬೆಳಗ್ಗೆ 6ರಿಂದ 7 ಅಲ್ಲಿ ಸುಮಾರು 15 ಜನ ಹುಡುಗರು ಬರ್ತಾ ಇದ್ದಾರೆ. ಅವ್ರಿಗೂ ಸಹ ಸುಮಾರು 10 ವರ್ಷಗಳಿಂದ ಯೋಗದ ತರಬೇತಿ ನಡೀತಾ ಇದೆ. ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೇಗೆ ಬೆಳೆಯಬಹುದು ಅಂತ ಊಹಿಸ್ತೀರಾ? ಇದು ಜನರ ಜೀವನ ಶೈಲಿಯನ್ನು ಹೇಗೆ ಪರಿಣಾಮಕಾರಿಯಾಗಿ ಪ್ರಭಾವಿತ ಮಾಡಬಹುದು ಅಂತ ನೀವು ನಂಬ್ತೀರಾ? ನಮಗೆ ಒಂದು ದಿವಸದಲ್ಲಿ 24 ಗಂಟೆ ಇರುತ್ತೆ. ಅದರಲ್ಲಿ 1 ಗಂಟೆ ನಾವು ನಮ್ಮ ದೇಹಕ್ಕೆ ಮೀಸಲಾಗಿ ಇಡಬೇಕು. 1 ಗಂಟೆ ನಾವು ದೇಹ ನೋಡಿಕೊಂಡ್ರೆ ಇನ್ನು 23 ಗಂಟೆಗಳ ಕಾಲ ದೇಹ ನಮ್ಮನ್ನು ನೋಡ್ಕೊಳ್ಳುತ್ತೆ. ಆ 1 ಗಂಟೆ ಏನು ಮಾಡಬೇಕಪ್ಪ? ನಮ್ಮ ದೇಹದಲ್ಲಿ 206 ಜಾಯಿಂಟ್ಗಳಿದೆ. ಅದರಲ್ಲಿ 22 ತಲೆಯಲ್ಲಿರುತ್ತೆ, 64 ಕೈಗಳಲ್ಲಿರುತ್ತೆ, 62 ಕಾಲಿನಲ್ಲಿರುತ್ತೆ. ನಮ್ಮ ಶ್ವಾಸಕೋಶದಲ್ಲಿ 12 ರಿಬ್ಸ್ ಇರುತ್ತೆ. ನಮ್ಮ ಬೆನ್ನು ಮೂಳೆಗಳಲ್ಲಿ 26 ಇರುತ್ತೆ. ಕಿವಿಯಲ್ಲಿ 6 ಇರುತ್ತೆ. ಒಟ್ಟು 206 ಸ್ನಾಯುಗಳು, ಜಾಯಿಂಟ್ಸ್ ಇರುತ್ತೆ. ಇವೆಲ್ಲದಕ್ಕೂ ನಮಗೆ ಸಾಕಷ್ಟು ವ್ಯಾಯಾಮ ಆಗಬೇಕು. ಪ್ರತಿ ದಿವಸ ಆಗಬೇಕು ಇದಕ್ಕೆ. ಯಾಕೆಂದರೆ ಅಲ್ಲೆಲ್ಲ ಎನರ್ಜಿ ಬ್ಲಾಕ್ ಆಗಿರುತ್ತೆ. ಅಲ್ಲಿರ್ತಕ್ಕಂಥ ಎನರ್ಜಿನ ರಿಲೀಸ್ ಮಾಡಬೇಕು. ಇದನ್ನು ಅನೇಕ ರೀತಿಯಲ್ಲಿ ಜನ ಪಡಿತಾರೆ. ಕೆಲವರು ಸೈಕ್ಲಿಂಗ್ ಮಾಡ್ತಾರೆ, ಕೆಲವರು ಸ್ವಿಮ್ಮಿಂಗ್ ಹೋಗ್ತಾರೆ, ಕೆಲವರು ಈಜಿನ ಕೊಳಕ್ಕೆ ಹೋಗ್ತಾರೆ, ಕೆಲವರು ಯೋಗಾಭ್ಯಾಸಕ್ಕೆ ಹೋಗ್ತಾರೆ. ನನ್ನ ಮನಸ್ಸಿಗೆ ಏನಪ್ಪ ಅಂತಂದರೆ, ಯೋಗಾಭ್ಯಾಸದಲ್ಲಿ ಎಲ್ಲ ಜಾಯಿಂಟ್ಗಳಿಗೂ ವ್ಯಾಯಾಮ ಆಗುತ್ತೆ ಮತ್ತು ಅದು ಅತಿ ಸುಲಭದಲ್ಲೇ ಆಗುತ್ತೆ. ಇದು ನಮ್ಮ ಟೈಮ್ನಲ್ಲಿ ಮಾಡ್ಕೋಬೋದು. ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡ್ಕೋಬೋದು. ಸ್ವಲ್ಪ ಅಭ್ಯಾಸ ಪಡೆದ್ಬಿಡ್ತು ಅಂದರೆ ನಾವು ಮನೆಯಲ್ಲೇ ನಾವೇ ಮಾಡ್ಕೋಬೋದು. ಯಾರ ಶಿಕ್ಷಣನೂ ಬೇಕಾಗಿಲ್ಲ. 2-3 ತಿಂಗಳ ಕಾಲ ಇದರ ಅಭ್ಯಾಸ ಪಡಿತು ಅಂದರೆ ಯೋಗ ಗುರುಗಳಿಂದ ನಾವೇ ಮನೆಯಲ್ಲಿ ಮಾಡ್ಕೋಬೋದು. ಅಂದರೆ ಇದಕ್ಕೆ ಮುಖ್ಯವಾಗಿ ಬೆಳಗ್ಗೆ ಹೊತ್ತು ಮಾಡಿಕೊಂಡ್ರೆ ತುಂಬ ದೇಹಕ್ಕೆ ಅನುಕೂಲ ಆಗುತ್ತೆ. ಇದಕ್ಕೆ ಏನಪ್ಪ ಅಂದರೆ, ನಮ್ಮ ಶರೀರದಲ್ಲಿ ಒಂದು ದೊಡ್ಡ ಶತ್ರು ಇದೆ. ಅದೇನಪ್ಪ ಅಂದ್ರೆ ಸೋಂಬೇರಿತನ. ಆ ಸೋಂಬೇರಿತನನ ಓಡಿಸ್ಬೇಕು ನಾವು. ಆವಾಗ ಮಾತ್ರ ಇದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಅನುಷ್ಠಾನ ಮಾಡ್ಕೋಬೋದು ಯೋಗಾಭ್ಯಾಸವನ್ನು. ಇದಕ್ಕೆ ಮುಖ್ಯವಾಗಿ ಬೆಳಗ್ಗೆ ನಾವು 4 ಗಂಟೆಗೆ ಏಳಬೇಕು. ಎದ್ದು ಮುಖ ಎಲ್ಲ ತೊಳೆದು 1-2 ಲೋಟ ನೀರು ಕುಡಿಬೇಕು.
ಅದಾದ ನಂತರ ನಮ್ಮ ಕಾಲ ಪ್ರವೃತ್ತಿಗಳು, ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ ಎಲ್ಲ ಪ್ರತಿ ದಿವಸವೂ ಆಗಬೇಕು. ಯಾಕೆಂದರೆ ನಮ್ಮ ದೇಹದಲ್ಲಿ ಅನೇಕ ವಿಷ ಪದಾರ್ಥಗಳು ಸೇರಿಕೊಂಡಿರುತ್ತೆ. ಇದರ ಮೂಲಕ ನಮ್ಮ ದೇಹದಿಂದ ಹೊರಗೆ ತಳ್ಳಬಹುದು. ಅದಾದ ನಂತರ 1 ಗಂಟೆ ಕಾಲ ಸುಖವಾಗಿ ಮನೆಯಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಗಾಳಿ ಆಡ್ತಿರೋ ಸಂಚಾರದಲ್ಲಿ ನಾವು ಯೋಗಾಭ್ಯಾಸ ಮಾಡಿದ್ರೆ ದೇಹಕ್ಕೆ ಬಹಳ ಉತ್ತಮವಾದ ಫಲಿತಾಂಶ ಸಿಗುತ್ತೆ. ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬಹುದು. ಆರೋಗ್ಯ ಅನ್ನೋದು ವರ, ಒಂದು ಸಂಪತ್ತು, ಒಂದು ಸೌಭಾಗ್ಯ. ಆರೋಗ್ಯವಿಲ್ಲದ ಬಾಳು ಎಷ್ಟಿದ್ದರೂ ಹಾಳು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರು 1 ಗಂಟೆ ಕಾಲ ಶತಾಯಗತಾಯ ಗಂಟೆ ಮಾಡಲೇಬೇಕು. ಇದರಲ್ಲಿ ಬೇಕಾದಷ್ಟು ವಿನ್ಯಾಸಗಳಿರುತ್ತೆ. ಅದನ್ನು ನೀವು ಸೂಕ್ತಗಳಿಂದ ಅಭ್ಯಾಸ ಮಾಡ್ಕೋಬಹುದು. ಇವುಗಳಲ್ಲಿ ಏನು ವ್ಯತ್ಯಾಸ ಇದೆ? ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮತ್ತು ವೈದ್ಯಕೀಯ ಚಿಕಿತ್ಸೆ, ಏನೇನು ವ್ಯತ್ಯಾಸ ಇವುಗಳಲ್ಲಿ? ವೈದ್ಯ ಚಿಕಿತ್ಸೆ ಅದರಲ್ಲಿ ಯಾವ ರೋಗ ಬಂದರೆ ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮ ಪ್ರಕೃತಿ ಚಿಕಿತ್ಸೆ ಯೋಗದಲ್ಲಿ ರೋಗಿಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಅಲ್ಲಿ ರೋಗ ಕೊಟ್ಟರೆ ನಾವು ರೋಗಿಗೆ ಕೊಡ್ತೀವಿ. ಅವ್ರು ಏನು ಮಾಡ್ತಾರೆ, ವೈದ್ಯಕೀಯದಲ್ಲಿ ಹೋಯ್ತು ಅಂದರೆ ನನಗೆ ತಲೆನೋವು, ಹೊಟ್ಟೆ ನೋವು, ವಾಂತಿ ಆಗ್ತಾಯಿದೆ, ಅದಕ್ಕೆ ಮಾತ್ರ ಮಾತ್ರೆ ಕೊಡ್ತಾರೆ. ಅಲ್ಲಿ ಯಾವುದಕ್ಕೆ ಅಂತ ಕೇಳಲ್ಲ, ನಿಂಗೆ ಯಾಕೆ ಹೊಟ್ಟೆ ನೋವು ಬಂತು, ಯಾತಕ್ಕೆ ವಾಂತಿ ಆಯಿತು ಅಂತ ಆ ಪ್ರಶ್ನೆ ಇಲ್ಲ. ನಿಮ್ಮ ಕಾಯಿಲೆಗೆ ಮಾತ್ರ ಅಲ್ಲಿ ಔಷಧಿ ಕೊಡ್ತಾರೆ. ನಮ್ಮ ಪ್ರಕೃತಿ ಜೀವನದಲ್ಲಿ ಯೋಗದಲ್ಲಿ ಮೂಲಕ್ಕೆ ಹೋಗುತ್ತೇವೆ. ನಿಮಗೆ ಯಾತಕ್ಕೆ ಇದರ ಕಾರಣ ಆಯಿತು, ಮೂಲವನ್ನು ಕಂಡು ಹಿಡಿದು ಅದಕ್ಕೆ ಸಾಕಷ್ಟು ಚಿಕಿತ್ಸೆ ಕೊಡ್ತೇವೆ. ಇಲ್ಲಿ ಆದಷ್ಟು ನಾವು ಕೆಮಿಕಲ್ಸ್ ಇರತಕ್ಕಂಥ ಔಷಧಿಗಳನ್ನು ಕೊಡುವುದಿಲ್ಲ. ಪ್ರಕೃತಿ ದತ್ತವಾಗಿರ್ತಕ್ಕಂತಹ ಉದಾಹರಣೆಗೆ ತಗೊಳ್ಬೇಕು ಅಂದರೆ ನಮ್ಮ ಅಡುಗೆ ಮನೆಯ ಒಂದು ಫಾರ್ಮಸಿ. ಇವಾಗ ನಮ್ಮ ಅಡುಗೆ ಮನೆ ತೊಗೊಳ್ತು ಅಂದರೆ ಅಲ್ಲಿ ಏನೇನು ಸಾಮಾನುಗಳಿರುತ್ತೆ ಅಂತ ನೋಡೋಣ. ಮೆಣಸು, ಜೀರಿಗೆ, ಲವಂಗ, ಕೊತ್ತಂಬರಿ ಬೀಜ, ಜೇನುತುಪ್ಪ, ಬೆಲ್ಲ ಎಲ್ಲ ಇರುತ್ತೆ ಅದರಲ್ಲಿ. ಸೊ ಇವುಗಳನ್ನೇ ಒಂದು ಸಮ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಒಂದು ಕಷಾಯ ಮಾಡ್ತು ಅಂದರೆ ಅನೇಕ ಕಾಯಿಲೆಗಳನ್ನು ವಾಸ ಮಾಡ್ಕೋಬೋದು. ನಿಮ್ಮ ಮನೆಯಿಂದ ಸ್ವಲ್ಪ ಹೊರಗೆ ಬಂದರೆ ತೋಟದಲ್ಲೋ ಅಥವಾ ಪಾಟ್ಗಳಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳಿಬೋದು, ದೊಡ್ಡಿಪತ್ತೆ ಸೊಪ್ಪು ಬೆಳಿಬೋದು, ಪುದೀನ ಸೊಪ್ಪು ಬೆಳಿಬೋದು, ವಿಳ್ಯದೆಲೆ ಬೆಳಿಬೋದು. ಇವುಗಳೆಲ್ಲ ಸೇರಿಸಿ, ಅಲೋವೆರಾ ಅಂತ ಇನ್ನೊಂದು ಪ್ಲ್ಯಾಂಟ್ ಇದೆ, ಇವೆಲ್ಲ ಸೇರಿಸಿ ಕೆಲವು ಔಷಧಿಗಳನ್ನ ಮಾಡಿಕೊಂಡ್ರೆ ಅನೇಕ ಕಾಯಿಗಳನ್ನ ಮನೆಯಲ್ಲೇ ವಾಸಿ ಮಾಡ್ಕೋಬೋದು. ನಾವು ವೈದ್ಯರ ಹತ್ರ ಹೋಗಬೇಕಾಗಿಲ್ಲ. ಸೊ ದಿ ರೂಟ್ ಕಾಸ್ ಆಫ್ ಡಿಸೀಸ್ ಇಸ್ ಅವರ್ ಬ್ಯಾಡ್ ಹ್ಯಾಬಿಟ್ಸ್. ಯೋಗದ್ದು ಹೇಳಿದ್ರಿ. ಈ ಪ್ರಕೃತಿ ಚಿಕಿತ್ಸೆಯನ್ನು ಯಾವಾಗ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರಿ, ಹೇಗೆ ಅಳವಡಿಸ್ಕೊಂಡ್ರಿ? ಪ್ರಕೃತಿ ಚಿಕಿತ್ಸೆಯು ಸಹ ನಮ್ಮ ತಾತನವ್ರಿಗೆ ನಾನು ಕಲ್ತ್ಕೊಂಡೆ. ಅದರಲ್ಲಿ ಫಸ್ಟು ಉಪವಾಸದ್ದು ಮುಖ್ಯವಾಗಿ ಬರುತ್ತೆ. ಉಪವಾಸ ಅಂದರೆ ಅಲ್ಲಿ ಬೇಕಾದಷ್ಟು ಇರುತ್ತೆ. ಒಂದು ಜಲ ಉಪವಾಸ, ಇನ್ನೊಂದು ರಸ ಉಪವಾಸ, ಇನ್ನೊಂದು ಫಲ ಉಪವಾಸ, ಇನ್ನೊಂದು ಬರ ಉಪವಾಸ ಅಂತ ಇರುತ್ತೆ. ಬರ ಉಪವಾಸ ಅಂತಂದರೆ ಅದು ಕೆಲವು ಪಂಗಡದಲ್ಲಿ ನೋಡ್ಬೋದು, ಅವತ್ತೇನೂ ತಗೊಳ್ಳಲ್ಲ, ಒಂದು ಉದಾಹರಣೆ ನೀರು ಮಾತ್ರ ಕುಡಿತಾರೆ. ಅದರಿಂದ ಅಷ್ಟು ನಮಗೆ ಪ್ರಯೋಜನ ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಇನ್ನೊಂದು ಜಲ ಉಪವಾಸ, ಅವತ್ತು ಬರೀ ಪೂರ್ತಿ ನೀರೇ ಕುಡಿಯೋದು. ಒಂದೊಂದು ಗಂಟೆಗೆ ಒಂದೊಂದು ಅರ್ಧ ಲೀಟ್ರ್ ನೀರು ಕುಡಿದು ಕೊನೆಯಷ್ಟು ಒಂದು 6 ಲೀಟ್ರ್ ಕುಡಿದಿರ್ತೀರ. ಅದು ಕುಡಿಯೋದರಿಂದ ನಿಮ್ಮಲ್ಲಿ ಇರ್ತಕ್ಕಂಥ ದೇಹದ ವಿಷ ಪದಾರ್ಥಗಳೆಲ್ಲ ಮೂತ್ರದ ಮುಖಾಂತರ ಹೊರಗೆ ಹೊರಟೋಗುತ್ತೆ. ಅಲ್ಲಿ ಟಾಕ್ಸಿಕ್ ಮೆಟೀರಿಯಲ್ಸ್ ತುಂಬ ಅಕ್ಯುಮುಲೇಟ್ ಆಗಿರುತ್ತೆ. ಅದನ್ನು ವಿಸರ್ಜನೆ ಮಾಡಿಸ್ಬೋದು. ಅದು ಮಾಡೋಕ್ಕೆ ಕಷ್ಟ ಆಗುತ್ತೆ ಶುರುವಿನಲ್ಲಿ. ಅಂಥವ್ರಿಗೆ ಫಲೋಪವಾಸ ಹೇಳ್ತೇವೆ. ಫಲೋಪವಾಸ ಅಂದರೆ ದಾಳಿಂಬೆ ಹಣ್ಣು ಆಗ್ಬೋದು, ಕಿತ್ತಳೆ ಹಣ್ಣು ಆಗ್ಬೋದು, ಮೂಸಂಬಿ ಹಣ್ಣು ಆಗ್ಬೋದು, ಪಪ್ಪಾಯ ವಿಶೇಷವಾಗಿ ಬರುತ್ತೆ, ಪರಂಗಿ ಹಣ್ಣು, ಮಾವಿನ ಹಣ್ಣು ಬರುತ್ತೆ, ಬೇಕಾದಷ್ಟು ಹಣ್ಣುಗಳು ಸಿಗುತ್ತೆ. ಅವರವರ ದೇಹಕ್ಕೆ ಅನುಕೂಲ ಆಗುವಂತೆ ಹಣ್ಣುಗಳನ್ನ ಸ್ವೀಕರಿಸ್ಬೋದು. ಒಂದೇ ಹಣ್ಣು ತಿನ್ನಬೇಕಾ ಅಥವಾ ಬಂದೆ? ಅದರಲ್ಲಿ ಮಾನೋ ಟೈಪ್ ಅಂತಾನು ಇರುತ್ತೆ. ಕೆಲವರು ದ್ರಾಕ್ಷಿ ಹಣ್ಣೇ ತಿಂತಾರೆ, ಕರಿ ದ್ರಾಕ್ಷಿ ಹಣ್ಣು. ಅದರಿಂದ ಅದೇ ತಿನ್ನೋದು, ಒಂದು ವಾರ ಪೂರ್ತಿ ಇನ್ನೇನೂ ಇಲ್ಲ. ದ್ರಾಕ್ಷಿ ರಸ ಕುಡಿಯೋದು, ಬೀಜ ಸಮೇತ ತಿನ್ನಬೇಕು. ಅದರಲ್ಲಿ ಕಪ್ಪು ದ್ರಾಕ್ಷಿಯಲ್ಲಿ ಅದರಲ್ಲಿ ಬೇಕಾದಷ್ಟು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಪರ್ಟಿಕ್ಯುಲರ್ಲಿ ಕರಿ ದ್ರಾಕ್ಷಿ ರಿಸರ್ವೆಟ್ರಾಲ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಅದು ನಮ್ಮ ದೇಹದ ನರಗಳಲ್ಲಿರತಕ್ಕಂತಹ ಬ್ಲಾಕ್ಸ್ನೆಲ್ಲ ತೆಗೆದು ರಕ್ತನ ಸಂಚಾರ ಮಾಡೋದಕ್ಕೆ ಬಹಳ ಮಟ್ಟಿಗೆ ಅನುಕೂಲ ಮಾಡುತ್ತೆ. ಮಾನೋ ಡಯಟ್ ಅಂತಾರೆ ಕರಿತೆಗೆ. ಸೊ ಅದಕ್ಕಿಲ್ಲ ಅಂದರೆ ನಾವು ಮಿಕ್ಸೆಡ್ ಮಾಡಿ ತೊಗೋಬೋದು. ಮಿಕ್ಸೆಡ್ ಅಂತಂದರೆ ಇಲ್ಲಿ ಹುಳಿ ಹಣ್ಣುಗಳು ಬೇರೆ, ಸಪ್ಪೆ ಹಣ್ಣುಗಳು ಬೇರೆ. ಹುಳಿ ಹಣ್ಣುಗಳು ಅಂತಂದರೆ ಇವಾಗ ದ್ರಾಕ್ಷಿ ಬರುತ್ತೆ, ಮೂಸಂಬಿ ಬರುತ್ತೆ, ಕಿತ್ತಳೆ ಹಣ್ಣು ಬರುತ್ತೆ, ಚಕೋತ ಬರುತ್ತೆ. ಇವೆಲ್ಲ ಒಂದು ಪಂಗಡ ಆಗುತ್ತೆ. ಇನ್ನೊಂದು ಸೆಮಿ ಆ್ಯಸಿಡ್ ಅಂದರೆ ಪೈನಾಪಲ್ಲು, ಆ್ಯಪಲ್ಲು, ಕರ್ಬೂಜ, ಮಾವು, ಇದು ಅಷ್ಟು ಹುಳಿ ಇಲ್ಲ. ಅದು ಇದನ್ನು ಬೆರೆಸ್ಬೇಡಿ. ಒಂದು ಸತಿ ಬೇಕಾದ್ರೆ ಬರೀ ದಾಳಿಂಬೆ, ದ್ರಾಕ್ಷಿ, ಮೂಸಂಬಿ ಅದು ತೊಗೊಳ್ಳಿ. ಇನ್ನೊಂದು ಸತಿ ಬೇಕಾದ್ರೆ ಕರ್ಬೂಜದ ಹಣ್ಣು, ಆ್ಯಪಲ್ಲು ಆ ಥರ ತೊಗೊಳ್ಳಿ. ಎರಡೂ ಮಿಕ್ಸ್ ಮಾಡ್ಬಾರ್ದು. ಫ್ರೂಟ್ ಸಾಲಿಡ್ ಮಾಡಿದಾಗ ಎಲ್ಲ ಮಿಕ್ಸ್ ಮಾಡಿಬಿಡ್ತೀವಿ, ಅದು ಬಹಳ ತಪ್ಪದು. ಅದೇ ಬೇರೆ ತೊಗೊಳ್ಳಿ, ಇನ್ನೊಂದು 2 days ಬಿಟ್ಟು ಇದೇ ಬೇರೆ ತೊಗೊಳ್ಳಿ. ಸೊ ಈ ಥರ ಪಂಗಡ ಮಾಡ್ಕೊಳ್ಳೋದ್ರಿಂದ ನಮಗೆ ದೇಹಕ್ಕೆ ಬಹಳ ಅನುಕೂಲ ಆಗುತ್ತೆ. ಸೊ ಮಿಕ್ಸಪ್ ಆಗಲ್ಲ ಆ್ಯಸಿಡ್ ಫುಡ್ ಆ್ಯಂಡ್ ನಾನ್ ಆ್ಯಸಿಡ್ ಫುಡ್ಸು. ಸೊ ಅದನ್ನು ಸಪ್ರೇಟಾಗಿ ತೊಗೊಳ್ಳೋದ್ರಿಂದ ಭಾಳ ಉತ್ತಮ ಆಗುತ್ತೆ. ಪರ್ಟಿಕ್ಯುಲರ್ ನಾನು ಒಂದು ಉದಾಹರಣೆ ಕೊಡಬೇಕು ಅಂದರೆ ದಾಳಿಂಬೆ ಹಣ್ಣು.
ಅದರಲ್ಲಿ ಎಲಾಜಿಕ್ ಆ್ಯಸಿಡ್ ಅಂತ ಇರುತ್ತೆ, ಅದು ಹಾರ್ಟ್ ಪೇಷಂಟ್ಸ್ಗೆ ಇಟ್ಸ್ ಎ ವೆರಿ ಗುಡ್ ಟಾನಿಕ್. ಸೊ ದಾಳಿಂಬೆ ಹಣ್ಣು ಚೆನ್ನಾಗಿ ಉಪಯೋಗಿಸೋದ್ರಿಂದ ಒಳ್ಳೆ ದೇಹಕ್ಕೆ ಪುಷ್ಟಿ ಸಿಗುತ್ತೆ, ಹಾರ್ಟ್ ಡಿಸೀಸ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಹಾಗೆ ಪಪ್ಪಾಯ ಅಂತ ಹೇಳ್ತೀವಿ, ಅದು ಹಿಂದೆ ಏನು ಮಾಡ್ತಾಯಿದ್ರೆ ಪಪ್ಪಾಯ ಯಾರೂ ಮಾರ್ತಾನೇ ಇರಲಿಲ್ಲ, ಮನೆಗಳಲ್ಲಿ ಬೆಳೆಯೋದು, ಮನೆಯಿಂದ ನಿಮಗೆ ತಂದು ಕೊಟ್ಟರೆ ಪಪ್ಪಾಯ ಸಿಗೋದು ಅಷ್ಟಿತ್ತು. ಇವಾಗ ಅದೇ ಒಂದು ದೊಡ್ಡ ಇದಾಗ್ಬಿಟ್ಟಿದೆ, ಮಾರ್ಕೆಟ್ ಆಗೋಗ್ಬಿಟ್ಟಿದೆ. ಸೊ ಪಪ್ಪಾಯ ಇಸ್ ಎ ವೆರಿ ಗುಡ್ ಫುಡ್, ನಿಮ್ಮ ಕಾನ್ಸ್ಟಿಪೇಷನ್ ತೆಗೆಯುತ್ತೆ, ಅದರಲ್ಲಿರ್ತಕ್ಕಂಥ ನಾರಿನ ಅಂಶ ಬಹಳ ಮಟ್ಟಿಗೆ ನಮಗೆ ಸಹಾಯ ಮಾಡುತ್ತೆ. ಇಟ್ ಕಂಟೈನ್ಸ್ ನಮ್ಮ ದೇಹದಲ್ಲಿ ಹೋಮೋಸಿಸ್ಟೀನ್ ಅಂತ ಒಂದು ಕೆಮಿಕಲ್ ಫಾರ್ಮ್ ಆಗುತ್ತೆ ಹಾರ್ಟ್ ಪೇಷಂಟ್ಸ್ಗಳಿಗೆ, ಅದನ್ನು ಪಪ್ಪಾಯದಲ್ಲಿರ್ತಕ್ಕಂಥ ಪೆಪೆನ್ ಅದು ತಡೆ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಪಪ್ಪಾಯನ ಹೆಚ್ಚಾಗಿ ಉಪಯೋಗಿಸ್ಬೋದು. ಇನ್ನೊಂದು ತರಕಾರಿ ವಿಷಯಕ್ಕೆ ಬಂತು ಅಂದರೆ ಬೀಟ್ರೂಟು, ನಿಮಗೆಲ್ಲ ಗೊತ್ತಿದೆ, ಅದು ಕೆಂಪಿಗಿರುತ್ತೆ, ಅದು ಪರ್ಟಿಕ್ಯುಲರ್ಲಿ BP ಪೇಷಂಟ್ಸ್ಗೆ ಅಮೃತ ಔಷಧ ಅಂತ ಹೇಳ್ಬೋದು. ಅದು ಹೇಗೆ ಉಪಯೋಗಿಸ್ಬೇಕು ಅಂತ ಸ್ವಲ್ಪ ತಿಳಿಸ್ತೇನೆ. ಸುಮಾರು ಒಂದು 100 ಗ್ರಾಮ್ ಒಂದು ದಪ್ಪ ನಿಂಬೆಹಣ್ಣಿಗೆ ಇರ್ತಕ್ಕಂಥ ಒಂದು ಬೀಟ್ರೂಟ್ ಗಡ್ಡೆ ತೊಗೊಳ್ಳೋದು, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲೆ ಸಿಪ್ಪೆ ತೆಗೆದುಬಿಡೋದು. ಅದಾದ ನಂತರ ಅದನ್ನು ಕೊಬ್ಬರಿ ತುರಿಯ ಮನೆಯಲ್ಲಿ ತುರಿದ್ಬಿಡೋದು. ಆ ಬಂದಿರತಕ್ಕಂಥ ತುರಿಯನ್ನು ಮಿಕ್ಸರ್ಲ್ಲಿ ಹಾಕ್ಬಿಟ್ಟು ಅದಕ್ಕೆ 2 ಲೋಟ ನೀರು ಹಾಕಬೇಕು, ಅಂದರೆ ಹೆಚ್ಚು ಕಮ್ಮಿ ಅರ್ಧ ಲೀಟ್ರ್ ನೀರು ಇಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಮಿಕ್ಸರ್ ಹಾಕ್ಬಿಟ್ಟು 5 ನಿಮಿಷ ಒಂದು ಟೀ ಫಿಲ್ಟ್ರಲ್ಲಿ ಫಿಲ್ಟ್ರ್ ಮಾಡಿಬಿಡೋದು. ಸೊ ಅದು ಎಕ್ಸ್ಟ್ರಾಕ್ಟ್ ಎಲ್ಲ ಬಂದಿರುತ್ತೆ, 2 ಲೋಟದಷ್ಟು ನೀರು ಬಂದಿರುತ್ತೆ. ಆ ನೀರಲ್ಲಿ 1 ಲೋಟ ನೀರು ಬೆಳಗ್ಗೆ ಕುಡಿಬೇಕು, ಇನ್ನೊಂದು ಲೋಟದ್ದು ಸಾಯಂಕಾಲ ಕುಡಿಬೇಕು. ಇದು ಸುಮ್ಮನೆ ಮಾಡೋ ಪ್ರಯೋಜನ ಇಲ್ಲ, ಕುಡಿಯೋದು ಹೇಗೆ ಅಂತ ತಿಳ್ಕೊಬೇಕು. ಇದನ್ನು ಬರೀ ಹೊಟ್ಟೆಲ್ಲೇ ತೊಗೋಬೇಕು. ಬೆಳಗ್ಗೆ 6 ಗಂಟೆಯಲ್ಲಿ ಮಾಡಿದಾಗ ಜ್ಯೂಸು, 6 ಗಂಟೆ ಮಾಡಿದ ತಕ್ಷಣ ಒಂದು 10 ನಿಮಿಷ ಜ್ಯೂಸ್ ರೆಡಿ ಇರುತ್ತೆ, ಆ 1 ಲೋಟ ಕುಡೀರಿ. ಸಂಜೆ 6 ಗಂಟೆಗೆ ಇನ್ನೊಂದು ಲೋಟ, ಅಂದರೆ ಅಲ್ಲಿವರೆಗೂ ಉಪವಾಸ ಇರಬೇಕಾಗಿಲ್ಲ. 2 ಗಂಟೆ ಊಟ ಮಾಡಿರ್ತೀರ, 4 ಗಂಟೆ ಗ್ಯಾಪ್ ಇರುತ್ತೆ, ಆ ಟೈಮಲ್ಲಿ ಅದನ್ನು ಕುಡಿಬೇಕು. ಇದು ಏನಪ್ಪ ವಿಶೇಷ ಅಂತಂದರೆ ಇದರಲ್ಲಿ ಡೈಟರಿ ನೈಟ್ರೇಟ್ ಅಂತ ಒಂದು ಕೆಮಿಕಲ್ ಇರುತ್ತೆ ಯಾವುದರಲ್ಲಿ, ಬೀಟ್ರೂಟ್ ಜ್ಯೂಸಲ್ಲಿ. ಅದು ನಮ್ಮ ನಾಲಿಗೆ ಮೇಲೆ ಡೈಟರಿ ನೈಟ್ರೈಟ್ ಅಂತ ಆಗುತ್ತೆ. ATE ಬಿಕಮ್ಸ್ ITE, ದಟ್ ಹ್ಯಾಪನ್ಸ್ ಆನ್ ದಿ ಟಂಗ್, ನಾಲ್ಗೆ ಮೇಲೆ ಆಗುತ್ತೆ, ಹೊಟ್ಟೆಲಾಗಲ್ಲ ಅದು. ಸೊ ಅದಕ್ಕೋಸ್ಕರ ಅದನ್ನು ನಾವು ನಿಧಾನಕ್ಕೆ ಕುಡಿಬೇಕು. 1 ಲೋಟ ಜ್ಯೂಸನ್ನು 5 ನಿಮಿಷ ಕುಡಿಬೇಕು. ಡ್ರಿಂಕ್ ಸಾಲಿಡ್ಸ್ ಈಟ್ ಲಿಕ್ವಿಡ್ ಅಂತ ಹೇಳ್ತೀವಿ. ಡ್ರಿಂಕ್ ಸಾಲಿಡ್ಸ್ ಅಂದರೆ ಏಕಪ್ಪ, ಸಾಲಿಡ್ಸ್ ಹೇಗೆ ಕುಡಿಯೋದು, ಅದನ್ನು ಅಗದು ದ್ರವರೂಪಕ್ಕೆ ತರಬೇಕು. ಈಟ್ ಲಿಕ್ವಿಡ್ ಅನ್ನಷ್ಟೇ, ತಿನ್ನೋ ಥರ ಸ್ವಲ್ಪ ತಿಂತ ಕುಡಿಬೇಕು. ಆ ಫಾರ್ಮುಲಾನೇ ಇಲ್ಲಿ ಅಪ್ಲೈ ಮಾಡಬೇಕು. ಬೀಟ್ರೂಟ್ ಜ್ಯೂಸ್ನ ನಿಧಾನಕ್ಕೆ ನಾಲ್ಗೆ ಮೇಲೆ ಹರಿಸ್ಕೊಂಡು ಹೋಗಬೇಕು. ಅಲ್ಲಿ ಹರಿಸ್ಕೊಂಡಾಗ ನಾಲ್ಗೆ ಮೇಲೆ ಕೆಲವು ಬ್ಯಾಕ್ಟೀರಿಯಾಸ್ ಇರುತ್ತೆ, ದೇ ಕನ್ವರ್ಟ್ ನೈಟ್ರೇಟ್ ಇಂಟು ನೈಟ್ರೈಟ್ ಆ್ಯಂಡ್ ದಟ್ ಡೈಲೇಟ್ಸ್ ದಿ ಬ್ಲಡ್ ವೆಸಲ್ಸ್. ನಮ್ಮ ಬ್ಲಡ್ಡಲ್ಲಿ ಹರಿತಾ ಇರುತ್ತೆ ರಕ್ತನಾಳಗಳಲ್ಲಿ, ಅದನ್ನು ಹಿಗ್ಗಿಸಿದಾಗ ರಕ್ತ ಈಸಾಗಿ ಹರಿಯೋಕ್ಕೆ ಶುರು ಆಗುತ್ತೆ. ಆದರೆ ನಿಮ್ಮ ಬ್ಲಡ್ ಪ್ರೆಷರು ಬೇಗ ಡೌನ್ ಆಗುತ್ತೆ. ಇದು ನಾನು ಪ್ರತ್ಯಕ್ಷವಾಗಿ ಮಾಡಿಸಿ ನೋಡಿದ್ದೇನೆ. ಅನೇಕ ರೀತಿ 1 ವಾರದಲ್ಲಿ ದೇ ಹ್ಯಾವ್ ಕಮ್ ಟು ಆಲ್ಮೋಸ್ಟ್ ನಾರ್ಮಲ್ BP. ಸೊ ಇದನ್ನು ಬೆಳಗ್ಗೆ 6 ಗಂಟೆಗೆ ಕುಡಿಬೇಕು, ಸಂಜೆ 6 ಗಂಟೆಗೆ ಕುಡಿಬೇಕು. ಅಲ್ಲಿವರೆಗೂ ಆ 1 ಲೋಟನ ಫ್ರಿಜ್ಜಲ್ಲಿ ಇಟ್ಟಿರಬೇಕು. ಒಂದೇ ದಿವಸ ಅಷ್ಟೇ, ನೀವು ಮನಸ್ಸು ಫ್ರೆಶ್ಶಾಗಿ ಮಾಡ್ಕೋಬೇಕು. ನಾವು ಒಟ್ಟಿಗೆ ಮಾಡಿಬಿಟ್ಟು 4-5 ದಿವಸ ಮಾಡ್ತೀನಿ ಪ್ರಯೋಜನ ಆಗಲ್ಲ. ಪ್ರತಿ ದಿವಸ ಬೆಳಗ್ಗೆ ಮಾಡಬೇಕು, ಮಾಡಿದ 10 ನಿಮಿಷದಲ್ಲಿ 1 ಲೋಟ ಕುಡಿಬೇಕು, ಇನ್ನು ಉಳಿದಿದ್ದು ರೆಫ್ರಿಜರೇಟರ್ ಇಟ್ಟಿರಬೇಕು, ಸಂಜೆ 6 ಗಂಟೆಗೆ ಕುಡಿಬೇಕು. ನೀವು ಮಾಡಿ ನೋಡಿ, ಇದರಿಂದ BP ಆಟೋಮ್ಯಾಟಿಕ್ಕಾಗಿ ತುಂಬ ಡೌನುತ್ತೆ. ಇದು ಹೆಚ್ಚು ಕಮ್ಮಿ 1 ತಿಂಗಳು ಮಾಡ್ತು ಅಂತಂದರೆ ನೀವು ಮಾತ್ರೆ ಹಾಗಂತ ತಗೊಂಡ್ರೆ ತಕ್ಷಣ ಮಾತ್ರೆಗಳು ನಿಲ್ಸೋಕ್ಕೆ ಹೋಗಬಾರ್ದು. ಮಾತ್ರೆಗಳು ತೊಗೊಳ್ತಾ ನಿಮ್ಮ BPನೂ ರೀಡಿಂಗ್ಸ್ ತೊಗೊಳ್ತಾ ಕಡಿಮೆ ಆಗ್ತಾ ಬಂದಂಗೆ ಮಾತ್ರೆಗಳನ್ನು ಕಡಿಮೆ ಮಾಡ್ತಾ ಬನ್ನಿ. 1 ತಿಂಗಳಾದಮೇಲೆ ಯು ಕ್ಯಾನ್ ಸ್ಟಾಪ್ ದಿ. ಬರೀ ಇಷ್ಟೇ ಮಾಡಿದ್ರೆ ಸಾಕಾ ಅಂದರೆ ಇಲ್ಲ, ನಿಮ್ಮ ಜೀವನ ಶೈಲಿ ಸರಿಯಾಗಿರಬೇಕು. ಇದು ಮಾಡಿಬಿಟ್ಟು ನಾನು ಎಣ್ಣೆ ಪದಾರ್ಥಗಳು ತಿಂತೀನಿ, ತುಂಬ ಸ್ವೀಟ್ಗಳು ತಿಂತೀನಿ, ಖಾರ ತಿಂತೀನಿ, ಮಸಾಲೆ, ಅದು ಆಗೋದು. ಸಹಜವಾಗಿರ್ತಕ್ಕಂಥ ಪ್ರಕೃತಿಯಾದಂಥ ಊಟಗಳನ್ನ ಮಾಡ್ತಾ ಇರಬೇಕು. ಅದರಿಂದ BP ಒಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಹಾಗೆ ಬೇರೆ ಹಣ್ಣುಗಳು, ಪಪ್ಪಾಯ ಇಟ್ಸ್ ಎ ಗುಡ್ ಮೆಡಿಸಿನ್ ಫಾರ್ ಮಲಬದ್ಧತೆ. ಸರ್ವೇ ರೋಗ ಮಲಾವಶ ಅಂತ ಹೇಳ್ತೀವಿ. ನಮಗೆಲ್ಲ ಕಾಯಿಲೆಗಳು ಬರೋದು ನಮ್ಮ ಮಲಬದ್ಧತೆಯಿಂದ. ಸೊ ಮಲಬದ್ಧತೆಯನ್ನು ತಡಿಬೇಕು. ಅದನ್ನು ಮಾಡಬೇಕು ಅಂದರೆ ಹೆಚ್ಚು ನಾರಿನ ಪದಾರ್ಥಗಳಿರ್ತಕ್ಕಂತಹ ತರಕಾರಿಗಳಾಗಲಿ ಸೊಪ್ಪುಗಳಾಗಲಿ ತಿನ್ನಬೇಕು. ಇವಾಗ ನಾವು ಮಾರ್ಕೆಟಲ್ಲಿ ಸಿಗುತ್ತೆ ಸೊಪ್ಪು, ತರಕಾರಿ, ಹಣ್ಣುಗಳೆಲ್ಲನೂ. ಸಾಮಾನ್ಯ ತಾವು ನೋಡಿರ್ಬೋದು ಯಾವ ರೀತಿ ಬೆಳೀತಾರೆ ಅಂತ. ಇವೆಲ್ಲನೂ ಚರಂಡಿ ನೀರು ಅಥವಾ ಸ್ಯೂಯೇಜ್ ವಾಟರಲ್ಲೇ ಬೆಳೆದಿರ್ತಾರೆ. ಮುಂಚೆ ಬೀಟ್ರೂಟ್ ಎಲ್ಲ ಸುಮಾರು ಇವು ಇಷ್ಟಿರ್ತಪ್ಪ, ಒಳ್ಳೆ ಚಕೋತ ಸೈಜ್ ಬರ್ತಾಯಿದೆ. ಒಂದೊಂದು ಮೂಲಂಗಿ 1.5 ಅಡಿ 2 ಅಡಿ ಇರುತ್ತೆ. ಗೆಡ್ಡೆಕೋಸು ಅಂತಕ್ಕೂ ಎಷ್ಟು ದಪ್ಪ, ತೆಂಗಿನಕಾಯಿಂದ ದಪ್ಪ ಇರುತ್ತೆ. ಇವೆಲ್ಲ ಹೆಚ್ಚು ಕಮ್ಮಿ ತುಂಬ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಸ್ಯೂಯೇಜ್ ವಾಟರ್ ಬೆಳೀತಾರೆ, ಆ ಥರ ಬೆಳೀತಾರೆ. ಹಾಗನ್ಬಿಟ್ಟು ನಮ್ಗೆ ಸಿಗೋದೇ ಮಾರ್ಕೆಟನ್ನು ತಿನ್ನೋದಕ್ಕೆ ಬಿಟ್ಬಿಡೋಕ್ಕೆ ಸಾಧ್ಯವ? ಡಾಕ್ಟ್ರುಗಳು ಹೇಳ್ತಾರೆ ಹಣ್ಣುಗಳು ತಿನ್ನಿ, ತರಕಾರಿಗಳು ತಿನ್ನಿ. ಹಾಗಾದ್ರೆ ಏನಪ್ಪ ಇದಕ್ಕೆ ಉಪಾಯ ಅಂತಂದರೆ ಇದಕ್ಕೊಂದು ಉಪಾಯ ಇದೆ. ಅದೇನು ಮಾಡಬೇಕು, ನೀವು ತಂದ ತರಕಾರಿಗಳಾಗಲಿ ಸೊಪ್ಪುಗಳಾಗಲಿ ಅದಕ್ಕೆ ಮುಂಚೆ ತೊಳಿಬೇಕು.
ತೊಳೆದಾದ ನಂತರ ಅದನ್ನು ಇನ್ನೊಂದು ಬಕೆಟ್ ನೀರು ಹಾಕಿಬಿಟ್ಟು ಒಂದು ಅಡಿಗೆ ಸೋಡಾ ಅಂತ ಬರುತ್ತೆ, ಸೋಡಿಯಂ ಬೈಕಾರ್ಬೊನೇಟು, ಅದು 2 ಲೀಟ್ರ್ ನೀರಿಗೆ 1 ಚಮಚ ಹಾಕಬೇಕು. ಜೊತೆಗೆ ಅರ್ಧ ಚಮಚ ಸೀಗೆ ಪುಡಿ. ಇದು ಇತ್ತೀಚಿನ ಸಂಶೋಧನೆ, ನಮ್ಮ ಗಂಗೋತ್ರಿಯಲ್ಲಿ ಸ್ಟೂಡೆಂಟ್ಸ್ಗಳು MSc ಸ್ಟೂಡೆಂಟ್ಸ್ಗಳು ಮಾಡಿ ಕಂಡುಹಿಡಿದ್ದಾರೆ. ಅರ್ಧ ಚಮಚ ಸೀಗೆ ಪುಡಿ, 1 ಚಮಚ ಅಡಿಗೆ ಸೋಡಾ, ಸೋಡಿಯಂ ಬೈಕಾರ್ಬೊನೇಟು, ಇದು 2 ಲೀಟ್ರ್ ನೀರಿಗೆ ಹಾಕಿ ನೀವು 1 kg ತರಕಾರಿ ತಂದರೆ ಅದನ್ನು ಅದ್ದು ಬಿಡಬೇಕು. ಸೊಪ್ಪು ತನ್ನಿ, ಹಣ್ಣು ತನ್ನಿ, ತರಕಾರಿ ತನ್ನಿ, ಏನೇ ತಂದರೂ ಇದೊಂದು ಫಾರ್ಮುಲಾ ಇಟ್ಕೊಳ್ಳಿ. 1 ಚಮಚ ಅಡಿಗೆ ಸೋಡಾ, ಅರ್ಧ ಚಮಚ ಸೀಗೆ ಪುಡಿ ಹಾಕಿಬಿಟ್ಟು 2 ಲೀಟ್ರ್ ನೀರಿಗೆ ನೀವು 1 kg ತರಕಾರಿ ಹಾಕ್ಬಿಟ್ಟು ಅರ್ಧ ಗಂಟೆ ಬಿಟ್ಬಿಡಿ. 95% ಆಫ್ ಆಲ್ ದಿ ಪೆಸ್ಟಿಸೈಡ್ಸ್ ಆ್ಯಂಡ್ ಹೆವಿ ಕೆಮಿಕಲ್ಸ್ ಅಂದರೆ ಲೆಡ್ಡು, ಕ್ಯಾಡ್ಮಿಯಮ್ಮು, ಆರ್ಸೆನಿಕ್ಕು, ಮರ್ಕರಿ, ಇವೇ ಸಾಮಾನ್ಯ ಬಂದ್ಬಿಡುತ್ತೆ. ನಮ್ಮ ಸೂಯೇಜ್ ವಾಟರಿಂದ ಬರ್ಬೋದು, ಅಟ್ಮಾಸ್ಫಿಯರಿಂದ ಬರ್ಬೋದು. ಸೊ ಇವೆಲ್ಲ ತೆಗೀತದು. ಸೊ ಅದನ್ನು ಪುನಃ ತೊಳೆದ್ಬಿಟ್ಟು ಯೂಸ್ ಮಾಡಿ. ಸೊ ಇಷ್ಟು ಮಾಡೋದ್ರಿಂದ ನಮಗೆ ಒಳ್ಳೆಯ ಆಹಾರ ಸಿಗುತ್ತೆ, ಒಳ್ಳೆಯ ತರಕಾರಿ ಸಿಗುತ್ತೆ, ನಿಮ್ಮ ಮಲಬದ್ಧತೆ ನಿವಾರಣೆ ಆಗುತ್ತೆ. ಬಿಕಾಸ್ ಇದರೆಲ್ಲ ನಾರಿನಂಶ ಜಾಸ್ತಿ ಇರುತ್ತೆ. ನಾರಿನಲ್ಲಿ ಯಾವ ರೀತಿಯ ಪ್ರೋಟೀನ್ ಆಗಲಿ, ಕೆಮಿಕಲ್ಸ್ ಆಗಲಿ, ವಿಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ ಏನೂ ಇಲ್ಲ. ಅದು ನಮಗೆ ಯಾವ ರೀತಿ ಪೋಷಕಾಂಶ ಕೊಡೋಲ್ಲ. ಆದರೆ ವಿಷ ಪದಾರ್ಥಗಳನ್ನು ನಾರಿ ಹಿಡಿದಿಟ್ಕೊಂಡು ನಮ್ಮ ಮಲಮೂತ್ರ ವಿಸರ್ಜನೆ ಮಾಡುತ್ತೆ. ಇಟ್ಸ್ ಎ ವೆರಿ ಗುಡ್ ಡಿಟಾಕ್ಸಿಂಗ್ ಏಜೆಂಟ್. ಸೊ ಇಷ್ಟು ಮಾಡಲೇಬೇಕಾಗುತ್ತೆ ಪ್ರತಿಯೊಬ್ಬರೂ. ನಮ್ಮ ಮುಂಚೆ ಏನು ಮಾಡ್ತಾಯಿದ್ವಿ, ಇಷ್ಟು ಅನ್ನ ತಿಂದ್ಬಿಟ್ಟು ಇನ್ನೊಂದು ಕಡೆ ಇಷ್ಟೇ ತರಕಾರಿ ಹಾಕ್ಕೊಳ್ತಾ ಇದ್ವಿ. ಇವಾಗ ರಿವರ್ಸ್ ಮಾಡಬೇಕು ಪ್ಲೇಟು. ಯಾವ ಜಾಗದಲ್ಲಿ ಅನ್ನ ಹಾಕ್ಕೊಳ್ತಾ ಇದ್ರೋ ಆ ಜಾಗದಲ್ಲಿ ತರಕಾರಿ ಸೊಪ್ಪು ಹಾಕ್ಕೊಳ್ಳಿ, ಯಾವ ಜಾಗದಲ್ಲಿ ತರಕಾರಿ ಹಾಕ್ಕೊಳ್ತಿದ್ರೋ ಆ ಜಾಗದಲ್ಲಿ ಅನ್ನ ಹಾಕ್ಕೊಂಡು ಚೆನ್ನಾಗಿ ಅಗದು ಸಕಾಲದಲ್ಲಿ ಊಟ ಮಾಡಬೇಕು. ಯಾವ್ಯಾವುದೋ ಟೈಮಲ್ಲಿ ಊಟ ಮಾಡಿದ್ರೆ ಪ್ರಯೋಜನ ಇಲ್ಲ. ಇವಾಗ ಒಂದು 12 ಗಂಟೆಗೆ ಮಾಡ್ತೀವಿ, ಇನ್ನೊಂದು ದಿವಸ 3 ಗಂಟೆಗೆ ಮಾಡ್ತೀವಿ, ಇನ್ನೊಂದು ದಿವಸ ಸಂಜೆ ರಾತ್ರಿ 12 ಗಂಟೆಗೆ ಮಾಡ್ತೀವಿ. 11 ಗಂಟೆ ಲಾಸ್ಟ್ ಸೀರಿಯಲ್ ನೋಡ್ಬಿಟ್ಟು ಟಿ ವಿಲಿ ಊಟ ಮಾಡ್ಬಿಟ್ಟು ಹಾಗೆ ಮಲಗಿಬಿಡ್ತೀವಿ. ಸೊ ಇದು ಬಹಳ ತಪ್ಪು. ಇದಕ್ಕೆ ಸರ್ಕೇಡಿಯನ್ ಸೈಕಲ್ ಅಂತ ಒಂದು ಇರುತ್ತೆ. ಆಯಾ ಟೈಮ್ಗೆ ಊಟ ಮಾಡಬೇಕು. ಬೆಳಗ್ಗೆ 8ರಿಂದ 9 ನಿಮಗೆ ಟಿಫನ್ ಅಥವಾ ಏನಾದರೂ ತೊಗೊಳ್ಳಿ, 1ರಿಂದ 2 ಊಟ ಮಾಡಿ, ಪುನಃ ಸಂಜೆ 8 ಗಂಟೆ ಒಂದು ಊಟ ಆಗಿರಬೇಕು. ಸುಮ್ಮನೆ ರಾತ್ರಿ 10 ಗಂಟೆಗೆ ಮಾಡ್ತು ಅಂದರೆ ಮಲಗಿಬಿಡ್ತಾರೆ, ಡೈಜೆಸ್ಟ್ ಆಗೋಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಹುಳಿ ತೆಗೆ ಬರ್ತಾ ಇರುತ್ತೆ, ಮತ್ತು ಹೊಟ್ಟೆ ಉಬ್ರ ಆಗುತ್ತೆ, ಮೋಷನ್ ಚೆನ್ನಾಗಾಗಲ್ಲ. ಸೊ ನೀವು 8 ಗಂಟೆಗೆ ತಿಂದ್ಬಿಟ್ಟು ಏನು ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ. ಓದೋದಾಗಲಿ, ಬೇಗ ಕೆಲಸ 10 ಗಂಟೆಗೆ ಮಲ್ಕೋಬೇಕು, ಬೆಳಗ್ಗೆ 4 ಗಂಟೆಗೆ ಹೇಳಬೇಕು. ಇದು ದಿ ಜಾಯ್ ಆಫ್ ಲೈಫ್ ಇಸ್ ದಿ ಡಿಸಿಪ್ಲಿನ್ ಆಫ್ ಲೈಫ್ ಅಂತಾರೆ. ನಮ್ಮ ಬದುಕು ಸಂತೋಷವಾಗಿರಬೇಕಾದ್ರೆ ನಮ್ಮ ಜೀವನ ಶೈಲಿ ಕ್ರಮಬದ್ಧವಾಗಿರಬೇಕು. ಈ ಕ್ರಮಬದ್ಧಪ್ಪ ಏನಂದರೆ 4 ಗಂಟೆಗೆ ಹೇಳಬೇಕು, ಸ್ನಾನ ಮತ್ತೆ ಮಾಡಿ ಯೋಗಾಭ್ಯಾಸ ಅಥವಾ ವಾಕಿಂಗ್ ಏನು ಮಾಡ್ತೀರೋ ಅದು ಮಾಡಿಕೊಂಡು ನಂತರ ಪೂಜಾ ಕಾರ್ಯಕ್ರಮ ಮಾಡಿ ನಿಮ್ಮ ಆಫೀಸಿನ ಕಾರ್ಯಕ್ರಮಗಳನ್ನು ಸಕಾಲದಲ್ಲಿ ಹೋಗಿ ನಿಷ್ಠೆಯಿಂದ ಮಾಡಿ, ಯಾವ ಫಲಾಪೇಕ್ಷೆ ಇಲ್ಲದೂ ಮಾಡಬೇಕು. ನಂತರ ಭೋಜನ ಸಮಯದಲ್ಲಿ ಊಟ ಮಾಡಬೇಕು, ಚೆನ್ನಾಗಿ ಅಗತ್ಯದ್ದು. ಊಟ ಮಾಡುವಾಗ ಟಿ ವಿ ನೋಡ್ತಾ ಆಗಲಿ, ಮೊಬೈಲ್ ಆಗಲಿ ಅದು ಮಾಡಬಾರ್ದು. ಬಹುಶಃ ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ. ಇವಾಗ ಒಂದು ಕೈಲಿ ಮೊಬೈಲ್ ಇಟ್ಕೊಳ್ತಾರೆ, ಇನ್ನೊಂದು ಕೈ ತಿಂತಾ ಇರ್ತಾರೆ. ಕೆಲಸ ಮೂಗೆಲ್ಲ ಹೊಟ್ಟೋಗ್ತಾ ಇರುತ್ತೆ ತಿನ್ನೋವಾಗ. ಸೊ ಅದನ್ನು ಮತ್ತೆ ರಾತ್ರಿ 8 ಗಂಟೆ ಮಧ್ಯೆ ಸಾಕಷ್ಟು ನೀರು ಕುಡಿಬೇಕು. ಊಟದ ಜೊತೆ ನೀರು ಬೇಡ. ಊಟ ಆದಮೇಲೆ 1 ಅವರ್ ಅಥವಾ ಊಟಕ್ಕೆ ಮುಂಚೆ 1 ಅವರು. ಯಾಕೆಂದರೆ ನಮ್ಮ ಹೊಟ್ಟೆಯಲ್ಲಿ ಒಂದು ಆ್ಯಸಿಡ್ ಇರುತ್ತೆ, ಅದರ ಹೆಸರು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ. ಅದರ ಒಂದು ಶಕ್ತಿ 0.1% ಇರುತ್ತೆ ನ್ಯಾಚುರಲ್ ಆಗಿ. ನಾವು ನೀರು ಕುಡಿದ್ಬಿಡ್ತದೆ, ತುಂಬ ಡೈಲ್ಯೂಟ್ ಆಗಿಬಿಡುತ್ತೆ. 0.1 ಬಿಕಮ್ಸ್ 0.01. ಆಮೇಲೆ ಅದರದ್ದು ಜೀರ್ಣ ಮಾಡೋ ಶಕ್ತಿ ಕಳ್ಕೊಂಬಿಡುತ್ತೆ. ಸೊ ಅದಕ್ಕೋಸ್ಕರ ಊಟದ ಜಾಸ್ತಿ ನೀರು ಬೇಡ. ಸ್ವಲ್ಪ ಖಾರ ಬಿಕ್ಕಳಿಕೆ ಬಂದು ಒಂದು ಅರ್ಧ ಲೋಟ ಇಟ್ಕೊಳ್ಳಿ. ಊಟಕ್ಕೆ ಮುಂಚೆ ನೀರು ಕೊಡ್ರಿ, ಊಟ ಆದಮೇಲೆ ನೀರು ಕೊಡಿರಿ. 8 ಗಂಟೆ ರಾತ್ರಿ ಊಟ ಮಾಡಿಬಿಟ್ಟು ಒಳ್ಳೆ ನಿದ್ದೆ ಬೇಕು. ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಬೇಕಾದಷ್ಟು ಕೆಲಸ ಮಾಡಿರ್ತೀವಿ ಬೆಳಗ್ಗೆಯಿಂದ, ಪುನಃ ಮಾರನೇ ದಿವಸ ಕೆಲಸ ಮಾಡಬೇಕಾಗುತ್ತೆ. ಇಟ್ಸ್ ಕಾಲ್ಡ್ ಅಸ್ ರಿಜುವಿನೇಷನ್. ಸ್ಲೀಪ್ ಹೆಲ್ಪ್ಸ್ ದಿ ರಿಜುವಿನೇಷನ್ ಆಫ್ ಆಲ್ ದಿ ಆರ್ಗನ್ಸ್ ಆ್ಯಂಡ್ ದಿ ಜಾಯಿಂಟ್ಸ್. ಸೊ ದೇರ್ ಶುಡ್ ಬಿ ಎ ಸೌಂಡ್ ಸ್ಲೀಪ್ ಫಾರ್ ಅಬೌಟ್ 6 to 7 hours ಇನ್ ಎ ಡೇ. ಅದಿತ್ತು ಅಂದರೆ ಮಾರನೇ ಪುನಃ ಚೇತನಾಗಿರ್ತೀರ, ಸಾಕಷ್ಟು ಕೆಲಸ ಮಾಡ್ಬೋದು. ಪ್ರಕೃತಿ ಚಿಕಿತ್ಸೆಯನ್ನು ಅಳವಡಿಸ್ಕೊಂಡಿದ್ದೀರಾ ನೀವು. ನಿಮ್ಮ ಅನುಭವ ಏನು? ಒಂದು ಯೋಗ ಚಿಕ್ಕನ್ನಲ್ಲೇ ನಿಮ್ಮ ತಾತ ಹೇಳಿಕೊಟ್ರು, ಪ್ರಕೃತಿ ಚಿಕಿತ್ಸೆಯ ಕೆಲವು ಅಂಶಗಳನ್ನು ಹೇಳಿಕೊಟ್ರು. ನಿಮಗೆ ಯಾವ ಪ್ರಾಬ್ಲಮ್ ಬಂದು ನೀವು ಇದನ್ನು ಹೆಚ್ಚು ಸೀರಿಯಸ್ ಆಗಿ ಮಾಡಲಿಕ್ಕೆ ಶುರು ಮಾಡಿದ್ರಿ? ಇದು ಬೇಕಾಷ್ಟರ ಕಾಯಿಲೆಗಳಿರುತ್ತೆ ಮನುಷ್ಯನಿಗೆ. ಕೆಲವರಿಗೆ ಆರ್ಥೈಟಿಸ್ ಇರುತ್ತೆ, ಕೆಲವರಿಗೆ ಆಸ್ತಮಾ ಇರುತ್ತೆ, ಕೆಲವರಿಗೆ ತಲೆನೋವು ಬರ್ತಾ ಇರುತ್ತೆ, ಕೆಲವ್ರಿಗೆ ನಡೆಯೋಕ್ಕೆ ಆಗಲ್ಲ, ಕೆಲವರಿಗೆ ಹೀಗೆ ತಿರ್ಕಾಲ ಆ ಕಡೆ ತಿರ್ಕಾಲ ಬೆನ್ನು ನೋವು ಮೈಕ ನೋವು ಅಂತಿರ್ತಾರೆ. ನೆಲದ ಮೇಲೆ ಕೂತ್ಕೊಳ್ಳೋದಕ್ಕಾಗಲ್ಲ, ಸದಾ ಕುರ್ಚಿ ಮೇಲೆ ಕೂತ್ಕೋಬೇಕು ಅಂತಿರ್ತಾರೆ. ಕಣ್ಣು ಮಂಜಾಗ್ತಾ ಇದೆ ಅಂತಾರೆ. ಇದಕ್ಕೆಲ್ಲ ಒಂದು ಪರಿಹಾರ ಇದೆ. ಇದೆಲ್ಲ ಯಾಕೆಂದರೆ ನಮ್ಮ ಜೀವನ ಶೈಲಿ ತಪ್ಪು ಮಾಡ್ತಾ ಇದ್ದೀವಿ. ಸರಿಯಾದ ಕ್ರಮದಲ್ಲಿ ಯಾವುದೂ ಅನುಸರಣೆ ಮಾಡ್ತಾ ಇಲ್ಲ. ಇದಕ್ಕೆ ನಮಗೆ ಪ್ರಕೃತಿ ಚಿಕಿತ್ಸೆ ಬಹಳ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ, ಮತ್ತು ಯೋಗ ಸಹ ಹೆಲ್ಪ್ ಮಾಡುತ್ತೆ. ಉದಾಹರಣೆಗೆ ಕಣ್ಣಲ್ಲಿ ಕೆಲವು ನೀರು ಸೋರ್ತಾ ಇರುತ್ತೆ, ದೃಷ್ಟಿ ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ತ್ರಾಟಕ ಅಂತ ಒಂದು
ಯೋಗಾಭ್ಯಾಸದ ಒಂದು ಕ್ರಮ ಇದೆ. ಅದರಲ್ಲಿ ಏನು ಮಾಡ್ತೀವಿ, ಒಂದು ಕತ್ಲೆ ರೂಮಲ್ಲಿ ಜಾಸ್ತಿ ಗಾಳಿಗಳು ಇರಬಾರ್ದು, ಅದೊಂದು ದೀಪನ ಹಚ್ತಿರ್ತೀವಿ ಅಥವಾ ಯಾವುದೋ ಒಂದು ಪಾಯಿಂಟು, ಅದನ್ನೇ ಒಂದು 4 ಅಡಿ ದೂರದಿಂದ ಕೂತ್ಕೊಂಡು ಅದೇ ಲೆವೆಲ್ಗೆ ಕಣ್ಣು ಬಿಟ್ಕೊಂಡು ನೋಡ್ತಾ ಇರೋದು. 10 ನಿಮಿಷ ಆದಮೇಲೆ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ. ಆವಾಗ ಅದನ್ನು ನಿಲ್ಲಿಸಬೇಕು. ಕೆಲವ್ರಿಗೆ 15 ನಿಮಿಷ ಆಗುತ್ತೆ, ನೀರು ಬರುತ್ತೆ. ಆ ಥರ ದಿವಸಾಗಲೂ ಒಂದು 2 ತಿಂಗಳು ಮಾಡ್ತು ಅಂದರೆ ಅವ್ರ ಕಣ್ಣು ದೃಷ್ಟಿ ಬಹಳ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸೌತೆಕಾಯಿ ಇರ್ತಲ್ಲ, ಸೌತೆಕಾಯಿ ತುರಿದ್ಬಿಟ್ಟು ಅದರ ರಸ ಒಂದು ಬಟ್ಟೆಯಲ್ಲಿ ಕಟ್ಟಿಬಿಡ್ಬೇಕು. ಕಟ್ಬಿಟ್ಟು 2 ಕಣ್ಣು ಮೇಲೆ ಇಡ್ತು ಅಂತಂದರೆ ಭಾಳ ಕೂಲಾಗುತ್ತೆ. ಕ್ಯಾಟ್ರಾಕ್ಟ್ ಬರೋದನ್ನ ತಡೆ ಹಿಡಿಬೋದು. ಯಾವುದೋ ಸೌತೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ತುರಿದ್ಬಿಟ್ಟು ಸುಮಾರು ಒಂದು ನಿಂಬೆಹಣ್ಣು ಗಾತ್ರದಷ್ಟು ರಸ ಇರಬೇಕು ಅದರಲ್ಲಿ. ಅದನ್ನು ಬಟ್ಟೆಯಲ್ಲಿ ಕಟ್ಟಿ, ಶುದ್ಧವಾದ ಮಲ್ಲು ಬಟ್ಟೆಯಲ್ಲಿ ಕಟ್ಟಿ 2 ಕಣ್ಣು ಮೇಲೂ ಇಟ್ಕೊಂಡು ಒಂದು 15 ನಿಮಿಷ ಇಟ್ಕೊಳ್ತು ಅಂದರೆ ಕಣ್ಣು ಬೆಳ್ಳಗಾಗುತ್ತೆ, ಅಲ್ಲಿರ್ತಕ್ಕಂಥ ನೀರು ಸೋರ್ಕೊಳ್ಳುತ್ತೆ, ದೃಷ್ಟಿ ಭಾಳ ಮಟ್ಟಿಗೆ ಚೆನ್ನಾಗಿ ಇದಾಗುತ್ತೆ. ಜೊತೆಗೆ ನಾವು ಕ್ಯಾರೆಟ್ ರಸದ ಜ್ಯೂಸನ್ನು ಕುಡಿಬೇಕು. ಕ್ಯಾರೆಟ್ ಜ್ಯೂಸು, ಅದರಲ್ಲಿ ಕ್ಯಾರೆಟಿನ್ ಆಯಿಲ್ಸ್ ಅಂತ ಇರುತ್ತೆ, ಅದು ಕಣ್ಣಿಗೆ ಭಾಳ ಉತ್ತಮವಾದ ಒಂದು ಟಾನಿಕ್ ಅದು. ಅದನ್ನು ತುರಿದ್ಬಿಟ್ಟು ಜ್ಯೂಸ್, ಬೇಯಿಸಬಾರ್ದು ಯಾವುದನ್ನು, ತುರಿದ್ಬಿಟ್ಟು ಜ್ಯೂಸ್ ಅದನ್ನ ಹೇಳ್ದಂಗೆ ಅದು ಚೆನ್ನಾಗಿ ತೊಳೆದಿರಬೇಕು. ಮುಂಚೆ ಹೇಳಿದ ರೀತಿಯಲ್ಲಿ ಅದನ್ನು ತುರಿದ್ಬಿಟ್ಟು ಹಿಂಡ್ಬಿಟ್ಟು ಅದನ್ನು ಜ್ಯೂಸ್ ಕುಡಿತು ಅಂದರೆ ಕಣ್ಣಿಗೂ ಭಾಳ ಶಕ್ತಿ ಕೊಡುತ್ತೆ. ಇನ್ನೊಂದು ಮಲಬದ್ಧತೆ, ಅದು ಹೇಗಪ್ಪ, ಏನೇನೋ ಲೂಸ್ ಮೋಷನ್ ಅದಕ್ಕೆ ಕ್ರಿಮ್ಯಾಫಿನ್ ಅಂತ ತೊಗೊಳ್ತಾರೆ, ಇನ್ನೇನೋ ಬುಲ್ಕೊಲಾಕ್ಸಿನ್ ಟ್ಯಾಬ್ಲೆಟ್ಸ್ ತೊಗೊಳ್ತಾರೆ, ಅದೆಲ್ಲ ಹ್ಯಾಬಿಟ್ ಫಾರ್ಮಿಂಗು. ಬೆಸ್ಟ್ ಥಿಂಗ್ ಈಸ್ ಹಿಪ್ ಬಾತ್ ಅಂತ ಒಂದು ಸಿಗುತ್ತೆ ಟಬ್ಬಲ್ಲಿ. ಅದರಲ್ಲಿ ಕೂತ್ಕೊಂಡು ಸುಮಾರು ನಿಮಗೆ ತುಂಬ ಚಳಿ ಆಯಿತು ಅಂದರೆ ಬೆಚ್ಚಗಿರೋ ನೀರು ಹಾಕ್ಕೊಳ್ಳಿ, ಇಲ್ಲ ಮಾಮೂಲು ರೂಮ್ ಟೆಂಪ್ರೇಚರ್ ವಾಟರ್ ಹಾಕ್ಕೊಂಡು ನಿಮ್ಮ ಹೊಕ್ಕಳವರೆಗೂ ನೀರು ಬರಬೇಕು. ತಲೆಗೆಲೆ ಏನು ಮುಳಿದೋದು, ನಿಮ್ಮ ಹಿಪ್ಸ್ ಪೋರ್ಷನ್ನು ಮತ್ತು ತೊಡೆಯ ಸ್ವಲ್ಪ ಭಾಗ ನೀರೊಳಗಿರಬೇಕು. ಕಾಲು ಮಾತ್ರ ಹೊರಗೆ ಚಾಚ್ಕೊಂಡಿರ್ತೀರ, ಬೆನ್ನ ಹಿಂದೆ ಆರಾಮಾಗಿ ಇಟ್ಕೊಂಡಿರ್ತೀರ. ಸುಮಾರು ಒಂದು 20 ನಿಮಿಷ ಇಟ್ಕೋಬೇಕು. ಆವಾಗ ಒಂದು ಕರ್ಚೀಫ್ ಬಟ್ಟೆ ತೊಗೊಂಡು ಹೊಕ್ಕಳ ಸುತ್ತಲೂ ಮಸಾಜ್ ಮಾಡ್ಕೋಬೇಕು. ನಿಧಾನಕ್ಕೆ ಕ್ಲಾಕ್ ವೈಸ್ ಡೈರೆಕ್ಷನ್ ಮಾಡ್ಕೊಳ್ತಾ ಇತ್ತು ಅಂದರೆ ಮೋಷನ್ ಚೆನ್ನಾಗಾಗುತ್ತೆ. ಬರೀ ಇದರಿಂದನೇ ಆಗುತ್ತಾ ಅಂದರೆ ಇಲ್ಲ, ನೀವು ಫುಡ್ಡಲ್ಲೂ ತೊಗೊಂಡಿರಬೇಕು, ನಾರಿನಾಂಶದ ಫುಡ್ ತೊಗೊಂಡಿರಬೇಕು, ದಿವಸಕ್ಕೆ ಚೆನ್ನಾಗಿ ನೀರು ಕುಡಿಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು, ಮಧ್ಯದಲ್ಲಿ ನೀರು ಕುಡಿಬೇಕು, ಎಳ್ನೀರು ಕುಡಿಬೋದು, ಜ್ಯೂಸ್ ಕುಡಿಬೋದು. ಇದೆಲ್ಲ ಮಾಡಿಬಿಟ್ಟು ಸ್ವಲ್ಪ ವ್ಯಾಯಾಮವನ್ನು ಮಾಡ್ತಿತ್ತು ಅಂದರೆ ನಿಮ್ಮ ಮಲಬದ್ಧತೆ ನಿವಾರಣೆ ಆಗುತ್ತೆ. ಯಾವಾಗ ಮಲಬದ್ಧತೆ ನಿವಾರಣೆ ಆಗುತ್ತೋ ನಿಮ್ಮ ದೇಹದಲ್ಲಿರ್ತಕ್ಕಂಥ ಕಾಯಿಲೆಗಳೆಲ್ಲ ಹೋಗುತ್ತೆ. ಇನ್ನೊಂದು ಟೆಂಪ್ರೇಚರ್. ಇವಾಗ ಜ್ವರ ಬಂತು ಅಂತೀವಿ, ಸಾಮಾನ್ಯವಾಗಿ 98.6 ಇದೆ ನಾರ್ಮಲ್ ಟೆಂಪ್ರೇಚರು. 100ಕ್ಕಿಂತ ಮೇಲೆ ಏರ್ತು ಅಂದರೆ ಅವ್ರಿಗೆ ಸುಸ್ತಾಗುತ್ತೆ, ಬೆವರುತ್ತೆ. ಆ ಸಮಯದಲ್ಲಿ ಏನು ಮಾಡಬೇಕು, ನಾವು ಸಾಮಾನ್ಯವಾಗಿ ಜ್ವರ ಬಂದಾಗ ಪೂರ್ತಿ ಉಪವಾಸ ಇರಿ ಅಂತೀವಿ. ಕಾದಾರ ನೀರು ಮಾತ್ರ ಕುಡೀರಿ, ಆರೆಂಜ್ ಜ್ಯೂಸ್ ತೊಗೊಳ್ಳಿ, ಅವತ್ತೇನು ತಿನ್ನಬಾರ್ದು. ಬಟ್ ಆದರೆ ಮನೆಯಲ್ಲಿ ಹಾಗಿರೋದಕ್ಕೆ ಬಿಡೋಲ್ಲ ದೊಡ್ಡವರು. ಜ್ವರ ಇದೆ, ಸ್ವಲ್ಪ ಗಂಜಿ ತಗೋ, ಇಡ್ಲಿ ತಗೋದ್ರಿಂದ ಏನಾಗಲ್ಲ, ಹಾಗೆ ಬಲವಂತ ಮಾಡ್ಬಿಡ್ತಾರೆ. ಹೊಟ್ಟೆಗೆ ಏನೂ ಬಿಡಬಾರ್ದು ಅವತ್ತು, ಎಕ್ಸೆಪ್ಟ್ ಬಾಯ್ಲ್ಡ್ ಕೂಲ್ಡ್ ವಾಟರ್ ಆ್ಯಂಡ್ ಆರೆಂಜ್ ಜ್ಯೂಸು. ಒಂದು ದಿವಸ ನಾವು ಮೇಂಟೈನ್ ಮಾಡಿಬಿಟ್ಟು ನಾಳೆ ಇರ್ತೀವಿ. ಆ ಒಂದು ದಿವಸ ಇರೋಕ್ಕೆ ಸಾಧ್ಯವಿಲ್ಲ ನಮಗೆ, ಮನೆಯವರು ಬಿಡೋಲ್ಲ, ನಮಗೂ ಆಗಲ್ಲ. ಅಯ್ಯೋ ಏನಾಗ್ಬಿಡುತ್ತೋ, ವೀಕ್ನೆಸ್ ಆಗಿಬಿಡುತ್ತೋ ಅಂತ ಅಂದ್ಬಿಟ್ಟು ಅದು ಪ್ರಯತ್ನ ಮಾಡಿ ಖಂಡಿತವಾಗಲೂ ಟೆಂಪ್ರೇಚರ್ ಡೌನ್ ಆಗುತ್ತೆ. ಅಂದರೆ ಆ ಟೈಮಲ್ಲಿ ಮುಸ್ಕಾಕೊಂಡು ಮಲ್ಕೊಳ್ಳೋದು, ಬೆವರಿದ ಶೆಕೆ ಇದಾಗ್ತಾ ಇದೆಯಪ್ಪ, ಚಳಿ ಆಗ್ತಾ ಇದೆಯಪ್ಪ, ನಡ್ಕ ಬರ್ತಾ ಇದೆ ಅಂತ ಅನ್ನೋದು, ಚೆನ್ನಾಗಿ ಗಾಳಿಗೆ ಎಕ್ಸ್ಪೋಸ್ ಆಗಬೇಕು. ರೂಮ್ ಒಳಗೆ ಕ್ರಾಸ್ ವೆಂಟಿಲೇಷನ್ ಇರಬೇಕು. ಆವಾಗ ಇತ್ತು ಅಂದರೆ ಇಲ್ಲಿರ್ತಕ್ಕಂತಹ ವಿಷಕ್ರಿಮಿಗಳು ಇರುತ್ತೆ ರೂಮ್ಗಳಲ್ಲಿ, ಅದೆಲ್ಲ ಹೊರಗೋಕೆ ಚೆನ್ನಾಗಿ ಮಾಡುತ್ತೆ. ನೆಗಡಿ ಬರುತ್ತೆ, ನೆಗಡಿ ಬಂದರೂ ಅಷ್ಟೇ. ಅವಾಗ ಏನು ಮಾಡಬೇಕು, ನಾವು ಒಳ್ಳೆ ಕಷಾಯ, ಬೆಸ್ಟ್ ಕಷಾಯ ಈಸ್ ಮೆಣಸು ಮತ್ತು ಅರಿಶಿನ. 1-2 ಕಂಬೈನೇ ಮಾಡಬೇಕು. ಯಾಕೆಂದರೆ ಮೆಣಸಲ್ಲಿ ಪೈಪರಿನ್ ಅಂತ ಒಂದು ಕೆಮಿಕಲ್ ಇರುತ್ತೆ, ಅದು ಚೆನ್ನಾಗಿ ಹೊರಗೆ ಬರಬೇಕು ಅಂದರೆ ಅರಿಶಿನ ಇರಬೇಕು. ಅರಿಶಿನದಲ್ಲೂ ಒಂದು ಕರ್ಕ್ಯುಮಿನ್ ಅಂತ ಒಂದು ಹಳದಿ ಬಣ್ಣ ಇರುತ್ತೆ. ಅವೆರಡು ಮಿಕ್ಸ್ ಆಯಿತು ಅಂದರೆ ಇಟ್ಸ್ ಅ ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟು. ಅದೆರಡು ಹಾಕಿ ಸ್ವಲ್ಪ ನೀರು ಬಾಯ್ಲ್ ಮಾಡಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿತು ಅಂದರೆ ಬೆಳಗ್ಗೆನೂ ಕುಡಿಬೇಕು, ಸಂಜೆನೂ ಕುಡಿಬೇಕು. 2 ದಿವಸ ಮಾಡ್ತು ಅಂದರೆ ನಿಮ್ಮ ನೆಗಡಿ ಎಲ್ಲ ಹೊಟ್ಟೋಗುತ್ತೆ. ನಾವೇನು ಮಾಡ್ತೀವಿ, ಅಯ್ಯೋ ಇವೆಲ್ಲ ಯಾರು ಮಾಡೋರು, ಕೋಲ್ಡ್ ಡ್ರಿಂಕ್ ತೊಗೊಳ್ಳೋಣ, ಸ್ಯಾಲ್ಡನ್ ತೊಗೊಳ್ಳೋಣ, ಈ ಥರ ಮಾತ್ರೆಗಳು ತೊಗೊಂಡ್ಬಿಡ್ತೀವಿ. ಅದೇನಾಗುತ್ತೆ, ತಾತ್ಕಾಲಿಕವಾಗಿ ತಡೆದೇ ಹಿಡಿದಿರುತ್ತೆ, ಪುನಃ ಇನ್ನೊಂದು ವಾರ ತಕ್ಷಣ ಬರೋಕ್ಕೆ ಶುರು ಆಗುತ್ತೆ. ಸೊ ಯು ಟ್ರೀಟೆಡ್ ದಿ ಡಿಸೀಸ್ ಬಟ್ ನಾಟ್ ದಿ ಪೇಷಂಟ್. ಸೊ ನಾವು ಯಾವುದು ಕಾಯಿಲೆ ಬಂತು, ಅವ್ನಿಗೆ ಯಾತಕ್ಕೆ ನೆಗಡಿ ಬಂತು, ಎಲ್ಲ ಡಸ್ಟ್ಗೆ ಎಕ್ಸ್ಪೋಸ್ ಮಾಡಿದಾನ, ಸರಿಯಾಗಿ ಬ್ರೀತಿಂಗ್ ಆಗ್ತಿಲ್ವಾ, ಅದೆಲ್ಲ ನೋಡಿಕೊಂಡು ಅವನಿಗೆ ಸರಿಯಾದ ಸೂಕ್ತವಾದ ವ್ಯಾಯಾಮಗಳನ್ನ ಹೇಳಬೇಕು. ಫಾರ್ ಎಕ್ಸಾಂಪಲ್ ಆಸ್ತಮಾ ಇರುತ್ತೆ, ಅವ್ರಿಗೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅವ್ರಿಗೇನು ಮಾಡ್ತೀವಿ ನಾವು, ಒಳ್ಳೆ ಪ್ರಾಣಾಯಾಮ ಮಾಡಿಪ್ಪ, ಒಳ್ಳೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ. ಬ್ರೀತಿಂಗ್ ಎಕ್ಸಸೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ನಾವೆಲ್ಲನೂ ಶಾಲೋ ಬ್ರೀತಿಂಗ್ ಅಂತ ಮಾಡ್ತೀವಿ, ಬರೀ ಗಂಟಲಲ್ಲೇ ಉಸಿರು. ನಮ್ಮ ಲಂಗ್ಸ್ ಕೆಪಾಸಿಟಿ ಅಂದರೆ ಶ್ವಾಸ ಕೆಪಾಸಿಟಿ 5 ಲೀಟ್ರ್ ಇದೆ.
ನಾವು ಸಾಮಾನ್ಯವಾಗಿ ಅರ್ಧ ಲೀಟ್ರ್ ಅಥವಾ 1 ಲೀಟ್ರ್ ಮಾತ್ರ ಗಾಳಿ ತುಂಬ್ಕೊಳ್ತೀವಿ, ಇನ್ನು 4 ಲೀಟ್ರ್ ಖಾಲಿ ಬಿಟ್ಬಿಟ್ಟಿರ್ತೀವಿ. 4 ಲೀಟರ್ ಇಸ್ ಕೆಪ್ಟ್ ಎಂಟಿ ಇನ್ ದ ಲಂಗ್ಸ್. ಅದನ್ನು ಭರ್ತಿ ಮಾಡಬೇಕು. ಅದು ಭರ್ತಿ ಮಾಡಬೇಕು ಅಂದರೆ ಬರೀ ಉಸಿರಾಟದಲ್ಲಿ ಆಗಲ್ಲ. ಡೀಪ್ ಬ್ರೀತಿಂಗ್, ಸ್ಲೋವಾಗಿ ಗಾಳಿ ಎಳ್ಕೋಬೇಕು, ಸ್ಲೋವಾಗಿ ಗಾಳಿ ಬಿಡಬೇಕು. ಅದು ನಮ್ಮ ಬ್ರೀತಿಂಗ್ ಎಕ್ಸಸೈಸ್ ಮಾಡುತ್ತೆ. ಅದು ನಾವು ಶಾಲೆಗಳಲ್ಲಿ ತೋರಿಸ್ಕೊಡ್ತೀವಿ. ಇನ್ನೊಂದು ಕಪಾಲಭಾತಿ ಅಂತಾನು ಮಾಡ್ತೀವಿ. ಎಳ್ಕೊಳ್ಳೋದು, ಫೋರ್ಸ್ಫುಲ್ಲಾಗಿ ಬಿಡೋದು, ಅದರಿಂದ ವಿಷ ಪದಾರ್ಥಗಳು ಹೊರಗೆ ಹೋಗುತ್ತೆ. ಇನ್ನೊಂದು ಪ್ರಾಣಾಯಾಮ. ಪ್ರಾಣಾಯಾಮಕ್ಕೆ ಬೇಕಾದಷ್ಟು ಥರ ಐತೆ. ಇದು ಸಿಂಪಲ್ ಪ್ರಾಣಾಯಾಮ, ನಾಡಿ ಶೋಧನಾ ಪ್ರಾಣಾಯಾಮ. ನಿಮ್ಮ ಬಲ ಹೆಬ್ಬೆರಳಿಂದ ಬಲಮೂಗನ್ನು ಮುಚ್ಚಿಕೊಳ್ಳೋದು, ನಿಧಾನಕ್ಕೆ ಎಡಮೂಗಿಂದ ಗಾಳಿ ತೊಗೊಳ್ಳೋದು. ನಿಧಾನಕ್ಕೆ ತೊಗೋಬೇಕು. ಆಮೇಲೆ ಎಡಮೂಗು ಮುಚ್ಚಿ ಬಲಮೂಗಿಂದ ನಿಧಾನಕ್ಕೆ ಗಾಳಿ ಬಿಡಬೇಕು. ಈ ಥರ ರಿಪೀಟ್ ಮಾಡ್ತಾ ಇರೋದು. ಎಡಗಡೆಯಿಂದ ತೊಗೊಳ್ಳೋದು, ಬಲಗಡೆ ಬಿಡೋದು, ಪುನಃ ಬಲಗಡೆ ತೊಗೊಳ್ಳೋದು, ಎಡಗಡೆ ಬಿಡೋದು. ಇದು ಬಹಳ ಇಂಪಾರ್ಟೆಂಟು. ಫಸ್ಟು ಬಲಮೂಗು ಮುಚ್ಕೋಬೇಕು ಹೆಬ್ಬೆರಳಿಂದ, ಎಡಮೂಗಿಂದ ನಿಧಾನಕ್ಕೆ. ಅದಕ್ಕೆ ಚಂದ್ರನಾಡಿ ಅಂತ ಕರಿತೀವಿ ಎಡಗಡೆಯಿಂದ ತೊಗೊಳ್ಳೋದಕ್ಕೆ. ಬಲಗಡೆದಕ್ಕೆ ಸೂರ್ಯನಾಡಿ ಅಂತ ಹೇಳ್ತೀವಿ. ಸೊ ಚಂದ್ರನಾಡಿಯಿಂದ ನಿಧಾನಕ್ಕೆ ಉಸಿರು ಎಳ್ಕೋಬೇಕು. ಬಾಯಿ ತೆಗಿಬಾರ್ದು, ಮೂಗಿನ ತೆಗಿಬೇಕು. ಸ್ಥಿರವಾದ ಆಸನದಲ್ಲಿ ಕೂತಿರಬೇಕು. ಬೆನ್ನೇರಿಕಿರಬೇಕು, ಕತ್ನೇರಿಕಿರಬೇಕು. ನಿಧಾನಕ್ಕೆ ಒಳ್ಳೆ ಗಾಳಿಗಳಿರಬೇಕು. ಕೆಲವರು ಗಂಧದ ಕಡ್ಡಿ ಹಚ್ಬಿಟ್ಟಿರ್ತಾರೆ, ಸೆಂಟ್ ಹಾಕ್ಬಿಟ್ಟಿರ್ತಾರೆ ರೂಮ್ ಒಳಗೆ. ಅದೆಲ್ಲ ಯಾವ ರೀತಿ ನಿಮ್ಗೆ ಹೆಲ್ಪ್ ಆಗಲ್ಲ. ಇನ್ನು ಡಿಸೀಸ್ ಜಾಸ್ತಿ ಆಗುತ್ತೆ. ಶುದ್ಧವಾದ ವಾತಾವರಣ ಇರಬೇಕು, ಗಾಳಿ ಇರಬೇಕು. ಎಡಗಡೆಯಿಂದ ತೊಗೊಳ್ಳಿ, ಬಲಗಡೆ ಬಿಡಿ, ಬಲಗಡೆಯಿಂದ ತೊಗೊಳ್ಳಿ, ಎಡಗಡೆ ಬಿಡಿ. ಒಂದು 5 ನಿಮಿಷ ಮಾಡಿ ನಿಧಾನಕ್ಕೆ. ಅದೊಂದು ಪ್ರಮಾಣದಲ್ಲಿ ಮಾಡಬೇಕು. ತುಂಬ ಔಷಧ ಮಾಡಿದ್ರೆ ಪ್ರಯೋಜನ ಇಲ್ಲ. 1 ನಿಮಿಷಕ್ಕೆ 2 ಸತಿ ಅಥವಾ 3 ಸತಿ ಪ್ರಾಣಾಯಾಮ ಆಗುತ್ತೆ. ಅದು ಗ್ರ್ಯಾಜುವಲ್ ಆಗಿ 3 ಮಾಡ್ತೀವಿ, 2 ಮಾಡೋಕ್ಕೆ ಸಾಧ್ಯವ? ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಮಾಡಿ 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 ಅದನ್ನು ಮಾಡ್ತಾರೆ. ನಿಮ್ಮ ಆಸ್ತಮಾ ಕಂಪ್ಲೇಂಟೆಲ್ಲ ಎಷ್ಟೋ ಕಡಿಮೆ ಆಗಿಬಿಡುತ್ತೆ. ರಕ್ತ ಶುದ್ಧಿ ಆಗುತ್ತೆ. ನೀವು ಜಾಸ್ತಿ ಗಾಳಿ ತೊಗೊಳ್ದ್ರೆ ಜಾಸ್ತಿ ಆಕ್ಸಿಜನ್ ಹೋಗುತ್ತೆ ಲಂಗ್ಸಲ್ಲಿ. ಆವಾಗ ಏನಾಗುತ್ತೆ, ನೀವು ಹೆಚ್ಚು ಕಮ್ಮಿ 3 ಲೀಟ್ರ್ ತನಕ ನೀವು ಗಾಳಿನ ತುಂಬ್ಕೊಳ್ತೀರ ನಿಮ್ಮ ಶ್ವಾಸಕೋಶಕ್ಕೆ. ಅರ್ಧ ಲೀಟ್ರ್ ಇದ್ದಿದ್ದು 3 ಆಯಿತು. ಆವಾಗೇನಾಗುತ್ತೆ, ಜಾಸ್ತಿ ಒಳ್ಳೆ ಗಾಳಿ ಹೋದಾಗ ಒಳ್ಳೆ ಆಕ್ಸಿಜನ್ ಸಿಗುತ್ತೆ. ನಿಮ್ಮ ದೇಹದಲ್ಲಿರ್ತಕ್ಕಂಥ 5 ಲೀಟರ್ ರಕ್ತ ಸುತ್ತಾಡಿ ಹೃದಯಕ್ಕೆ ಬಂದಿರುತ್ತೆ. ಬಲವಾದ ಹೃದಯದಿಂದ ನಿಮ್ಮ ಶ್ವಾಸಕೋಶಕ್ಕೆ ರಕ್ತ ಬರುತ್ತೆ. ಸ್ವಲ್ಪ ರಕ್ತ ಅಶುದ್ಧವಾಗಿರ್ತಕ್ಕಂಥದ್ದು ಸ್ವಲ್ಪ ನೀಲಿ ಬಣ್ಣ ಇರುತ್ತೆ, ಒಂದು ಟಿಂಜು. ಶುದ್ಧವಾಗಿರ್ತಕ್ಕಂಥದ್ದು ಒಳ್ಳೆ ಕೆಂಪಿರುತ್ತೆ. ಈ ಅಶುದ್ಧವಾದ ರಕ್ತ ನಿಮ್ಮ ಹಾರ್ಟಿಂದ ಲಂಗ್ಸಿಗೆ ಬರುತ್ತೆ. ಆ ಲಂಗ್ಸಲ್ಲಿ ಅಷ್ಟೊತ್ತಿಗೆ ನೀವು ಒಳ್ಳೆ ಬ್ರೀತಿಂಗ್ ಮಾಡಿ ಆಕ್ಸಿಜನ್ ಇಟ್ಕೊಂಡಿತ್ತು ಅಂದರೆ ಅಶುದ್ಧವಾದ ರಕ್ತ ಶುದ್ಧ ಆಗುತ್ತೆ. ಅದಕ್ಕೆ ಮುಖ್ಯವಾಗಿ ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್ ಬರೋದು ಯಾವಾಗ? ಡೀಪ್ ಬ್ರೀತಿಂಗ್ ಮತ್ತು ಪ್ರಾಣಾಯಾಮದಿಂದ. ಸುಮ್ಮನೆ ಕೂತ್ಬಿಟ್ರೆ ಬರಲ್ಲ. ಯಾವಾಗ ಶುದ್ಧ ಆಗುತ್ತೆ ರಕ್ತ, ಪುನಃ ಅದು ಹಾರ್ಟ್ಗೆ ಹೋಗಿ ರೀಸೈಕಲ್ ಆಗುತ್ತೆ ಬಾಡಿಗೆ. ಶುದ್ಧವಾದ ರಕ್ತ ಎಲ್ಲ ಹೋಗಿ ದೇಹದೆಲ್ಲ ತಗೊಂಡು ಪುನಃ ಅಲ್ಲಿರ್ತಕ್ಕಂಥ ವಿಷಪದಾರ್ಥ ತೆಗೆದುಕೊಂಡು ಪುನಃ ಶ್ವಾಸಕೋಶಕ್ಕೆ ಬರುತ್ತೆ. ಅದರಿಂದ ಒಳ್ಳೆ ಗಾಳಿ ತಗೊಳ್ತಾ ಇರಬೇಕು. ಶುದ್ಧವಾದ ರಕ್ತ ಏನಪ್ಪ ಅಂದರೆ, ನಾವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ವಿಟಮಿನ್ಗಳಿರುತ್ತೆ, ಮಿನರಲ್ಸ್ಗಳಿರುತ್ತೆ, ಅವೆಲ್ಲ ತೊಗೊಂಡು ಪ್ರತಿಯೊಂದು ಅಂಗಕ್ಕೂ ಕೊಡ್ತಾ ಬರುತ್ತೆ ಶುದ್ಧವಾದ ರಕ್ತ. ಅದೇ ಮಲಿನಾಗ್ಬಿಡ್ತು ಅಂದರೆ ಅದಕ್ಕೆ ಕೊಡೋಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕೋಸ್ಕರ ಡೀಪ್ ಬ್ರೀತಿಂಗ್, ಪ್ರಾಣಾಯಾಮ ಮಾಡಿ ನಿಮ್ಮ ಶುದ್ಧವಾದ ರಕ್ತವನ್ನು ತೆಗೆದುಕೊಂಡು ಒಳ್ಳೆಯ ವಾತಾವರಣದಲ್ಲಿ ಗಾಳಿಯನ್ನು ಸೇವಿಸ್ತಾ ಇದ್ದರೆ ನಿಮ್ಮ ದೇಹವನ್ನು ಶುದ್ಧವಾಗಿ ಇಟ್ಕೋಬಹುದು.